ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತು ಇಡೀ ದಿನ ಬೆಳಗಾವಿಯಲ್ಲಿ ನಡೀತಾ ಇರುವ ಅಧಿವೇಶನದಲ್ಲಿ ಜೋರು ಗದ್ದಲಕ್ಕೆ ಕಾರಣವಾಗಿದ್ದು ಗೃಹಲಕ್ಷ್ಮಿ ಹಣದ ಬಾಕಿ ಕಂತುಗಳ ವಿಚಾರ. ನಿನ್ನೆ ಕೂಡ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನು ನಾವು ಚರ್ಚೆಗೆ ಒಳಪಡಿಸಿದ್ವಿ. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಕಂತು ಸ್ಕಿಪ್ ಆಗಿದ್ದು ಹೇಗೆ? ಇನ್ನು ಕಲಾಪದ ಅವಧಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಲೆಕ್ಕವನ್ನು ಕೊಟ್ಟಿದ್ದು ಹೇಗೆ? ಇದೇ ವಿಚಾರ ಇವತ್ತು ವಿರೋಧ ಪಕ್ಷ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿತ್ತು. ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಯನ್ನು ಆಗ್ರಹಿಸಿತು ವಿರೋಧ ಪಕ್ಷ ಬಿಜೆಪಿ. ಆದರೆ ಈ ಗದ್ದಲ ಗಲಾಟೆಯ ನಡುವೆ ಅತ್ಯಂತ ಗಂಭೀರವಾದ ಆರೋಪ, ಗೃಹಲಕ್ಷ್ಮಿ ಅಂದರೆ ರಾಜ್ಯದ ಮಹಿಳೆಯರ ಕೈಗೆ ಸೇರಬೇಕಾಗಿದ್ದ 2,000 ರೂಪಾಯಿ ಪ್ರತಿ ತಿಂಗಳು, ಇದರ ಒಟ್ಟು 5,000 ಕೋಟಿ ರೂಪಾಯಿ ಬಿಹಾರದ ಚುನಾವಣಾ ವೆಚ್ಚಕ್ಕೆ ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಗಂಭೀರ ಆರೋಪ. ಹೌದಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಲೆಕ್ಕ ಕೊಟ್ಟಿದ್ದು ನಿಜಾನಾ? ಈ ಹಣ ಬಿಹಾರದ ಚುನಾವಣೆಗೆ ಬಳಕೆ ಆಗ್ತಾ ಇರೋದು ಅಥವಾ ಆಗಿದ್ದು ನಿಜಾನಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ? ಅಸಲಿಗೆ ಮೂಲಭೂತ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಸರ್ಕಾರ ಕೊಟ್ಟ ಭರವಸೆಯಂತೆ ಗೃಹಲಕ್ಷ್ಮಿಯರ ಕೈಗೆ ತಲುಪ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗಿಂತ, ಪ್ಯಾನಲಿಸ್ಟ್ಗಳಿಗಿಂತ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿಯರೇ ಅನೇಕ ಮಂದಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಡಿಯನ್ಸ್ಗಳಾಗಿ. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ರಿಯಾಲಿಟಿ ಚೆಕ್ ಇಲ್ಲೂ ಕೂಡ ಆಗಿಬಿಡಲಿ ಅಲ್ಲ. ನಿಜವಾಗ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಅಂದರೆ ಈ ಯೋಜನೆಯ ಫಲಾನುಭವಿಗಳಿಗೆ ಈ ಹಣ ತಲುಪ್ತಾ ಇದೆಯಾ? ಈ ಹಣ ಬೇಕು ಅಂತ ಹೇಳಿ ಏನಾದರೂ ಚುನಾವಣೆಗೆ ಮುಂಚೆ ಗೃಹಲಕ್ಷ್ಮಿಯರು ಕೇಳಿದ್ರಾ? ಕೇಳ್ದಲೇ ಕೊಟ್ಟರೂ ಕೂಡ ಸರಿಯಾಗಿ ಸರ್ಕಾರ ಕೊಡ್ತಿದೆಯಾ? ಎಲ್ಲ ಪ್ರಶ್ನೆಗಳಿಗೆ ಇವರಿಂದಲೇ ಒಂದು ರಿಯಾಲಿಟಿ ಚೆಕ್ ಕೂಡ ಆಗುತ್ತೆ, ಹಾಗೆ ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿದಂತಾಗತ್ತೆ ಅಂತ ಹೇಳಿ ಇವರನ್ನೆಲ್ಲ ನಾವು ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬರಮಾಡಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರತಿನಿಧಿಗಳು ಕೂಡ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ JDSನಿಂದ ವಕ್ತಾರರಾದ ಶ್ವೇತಾ ಯಾದವ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಮಧುಮಿತಾ ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು, ಹಾಗೆ ಕಾಂಗ್ರೆಸ್ ಪರವಾಗಿ ಸೀಮಾ ಕೌಸರ್ ಅವರು, ಹಾಗೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವರೆಲ್ಲ ಬಂದ ನಂತರದಲ್ಲಿ ಅವ್ರನ್ನ ಮಾತನಾಡಿಸೋಣ. ನನ್ನ ಮೊದಲ ಪ್ರಶ್ನೆ ಶ್ವೇತಾ ಯಾದವ್ ಅವರಿಗೆ. ಶ್ವೇತಾ ಅವರೇ, ಗಂಭೀರವಾದ ಆರೋಪ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ ಮಿಸ್ ಆಗಿದೆ ಅನ್ನೋ ಬಿಜೆಪಿಯ ಆರೋಪ. ಮಿಸ್ ಆಗಿದೆಯಾ ಅಥವಾ ಡಿಲೇ ಆಗಿದೆಯಾ? ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅನಿಸಿಕೆ ಏನು? ಅಲ್ಲ, ಈಗ ರಾಜ್ಯದ ಜನತೆ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಅಂದಾಗ ಸದನನ ನಡೀತಾ ಇರೋ ಚರ್ಚೆಗಳನ್ನ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದನ್ನು ಸಚಿವರು ಹೋಮ್ವರ್ಕ್ ಮಾಡದೆ ಬಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದರೆ, ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡಿ ಅಂತ ಹೇಳಿದವ್ರು ಯಾರು? ಸಚಿವರ ಗಮನಕ್ಕೆ ಬರದೆ ತಪ್ಪು ಅಭಿಪ್ರಾಯನ ಹೆಂಗೆ? ಈಗ ನೀವು ಮಾಹಿತಿ ಕಲೆ ಹಾಕದೆ ಸಚಿವರ ಕೈಗೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಆಯಿತು ನಾವು ಕೊಟ್ಟಿದ್ದೀವಿ, ಆಗಸ್ಟ್ವರೆಗೆ ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಯಾರು ಅವ್ರಿಗೆ ಕೊಟ್ಟಿದ್ದು? ರಿಪೋರ್ಟ್ಸ್ ಎಲ್ಲಿಂದ ಬಂತು? ಮತ್ತು ಅವ್ರು ಹೇಳ್ತಾರೆ ಇವತ್ತು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದು ಒಂದನ್ನ ಹೇಳ್ತಾರೆ. ಅವರು ಹೇಳೋ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದೇ ಆದರೆ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ರಲ್ಲ, ಗೃಹಲಕ್ಷ್ಮಿಯರನ್ನ ಇಟ್ಕೊಂಡು ಗೃಹಲಕ್ಷ್ಮಿಯಿಂದ ಹಣದಿಂದ ಮಗ ಟ್ಯೂಷನ್ ಫೀಸ್ ಕಟ್ಟಿದ್ರಂತೆ, ಮತ್ತು ಹೋಳಿಗೆ ಊಟ ಹಾಕ್ಸಿದ್ರಂತೆ, ಇನ್ನು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು ನಾವು ನೋಡಿದ್ದೀವಿ. ಗೃಹಲಕ್ಷ್ಮಿಯರು ಇಷ್ಟೊಂದು ಖುಷಿಯಾಗಿದ್ದಾರೆ, ನಾವು ಕೊಟ್ಟಿರೋ ಗ್ಯಾರಂಟಿಯಿಂದ ಅವರು ತುಂಬ ಉದ್ಧಾರ ಆಗ್ತಾ ಇದ್ದಾರೆ. ಅಂದರೆ ಅವ್ರನ್ನ ಯಾವ ರೇಂಜ್ಗೆ ಬಿಲ್ಡಪ್ ತೋರಿಸಿದ್ರು ಕಾಂಗ್ರೆಸ್ ಸರ್ಕಾರ ಅಂತ ಅಂದರೆ, ಇವ್ರು ಕೊಟ್ಟಿರೋ ಗೃಹಲಕ್ಷ್ಮಿಯಿಂದನೇ ಮಹಿಳಾ ಸಬಲೀಕರಣ ಅನ್ನೋ ಅಷ್ಟು ಮಟ್ಟಿಗೆ ಅದನ್ನು ಅವರು ಪ್ರೂವ್ ಮಾಡಿದರು. ಸೊ ಅದು ಇಲ್ಲಿ ಸುಳ್ಳಾಯಿತು, ಸದನದಲ್ಲಿ ಸುಳ್ಳಾಯಿತು. ರಾಜ್ಯದ ಜನತೆ ಮುಂದೆ ಬಂದು ಅವರು ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾವು ಹಂಗಲ್ಲ ಹಿಂಗಲ್ಲ ಅಂತ ಹೇಳೋ ಹರಿಕತೆಗಿನ್ನ ಸದನದಲ್ಲಿ ಅವರು ಕೊಡೋ ಅಂಥ ಅವರು ಮಾಡೋ ಅಂಥ ಚರ್ಚೆಗೆ
ಪ್ರಶ್ನೆಗೆ ಉತ್ತರ ಅಂತ ಕೊಡೋ ಅಂತ ಟೈಮಲ್ಲಿ ಅವರು ಸರಿಯಾದ ಮಾಹಿತಿ ಸದನಕ್ಕೆ ಕೊಡಬೇಕಾಗುತ್ತೆ. ಸದನನ ಮಿಸ್ಲೀಡ್ ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೋ ಒಂದ್ ಕಡೆ ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ ನಮಗೆ. ಯಾಕೆ ಅಂತಂದ್ರೆ ಕುರ್ಚಿ ಕಿತ್ತಾಟದ ಮಧ್ಯೆ ಎಲ್ಲ MLAಗಳದ್ದು ಅವ್ರವ್ರದೇ ಗಮನ ಆಗೋಗಿದೆ, ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಬಣ ಬಡಿದಾಟ ಅಲ್ಲೂ ಕಾಣ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಬಿಫೋರ್ ವಿ ಗೋ ದರ್ ನಾವು ಅದನ್ನು ಕೂಡ ಚರ್ಚೆ ಮಾಡಬೇಕು. ಆದ್ರೆ ಸುರ್ಬಿ ಅವ್ರ ಮೈಕ್ ರೆಡಿ ಇದೆ ಅಂತಂದ್ರೆ ನಾನು ಸುರ್ಬಿ ಅವ್ರಿಗೆ ಪ್ರಶ್ನೆ ತಗೊಳ್ತಿದ್ದೀನಿ. ಸುರ್ಬಿ ಅವರೇ, ಶ್ವೇತಾ ಯಾದವ್ ಅವರು ಹೇಳ್ತಾ ಇದ್ರು ಹೋಮ್ವರ್ಕ್ ಮಾಡಿಲ್ಲ ಅನ್ನೋದು ಸಾಬೀತಾಯ್ತು ಅಂತ ಹೇಳಿ. ಅರೆ 2+2 = 4 ಅನ್ನೋ ಸರಳ ಲೆಕ್ಕಾಚಾರದ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳ ಹೋಮ್ವರ್ಕ್ ಅಲ್ಲ ಇದು. 5,000 ಕೋಟಿ. ಅದರಲ್ಲೂ ಯಾರ ಲೆಕ್ಕ ಇದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ಅತ್ಯಂತ ಪಾಪ್ಯುಲರ್ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 5,000 ಕೋಟಿ ತಲುಪಿಲ್ಲ ಅನ್ನೋ ಲೆಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಇದನ್ನ ನಾವು ಕೇವಲ ಹೋಮ್ವರ್ಕ್ ಮಾಡಿಲ್ಲ ಅಂತನ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ? ಹೇಗೆ ಗಮನಿಸಬೇಕು ಸುರ್ಬಿ ಅವರೇ ಇದನ್ನ? ಮೊದಲನೇದಾಗಿ ಇವತ್ತು ಸ್ಮಿತಾ ಅವರೇ, ನೀವು ಈ ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನ ಮಹಿಳೆಯರ ಪ್ಯಾನೆಲ್ ಮುಖಾಂತರವಾಗಿ ಮತ್ತು ಮಹಿಳೆ ಆಡಿಯನ್ಸ್ ಕರೆಸಿ ಈ ಒಂದು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಯಾಕೆ ನಾವಿದು ಈ ಒಂದು ಮುಖ್ಯವಾದಂತಹ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ, ಈ ಸರ್ಕಾರ ಬಂದಾದ ನಂತರ ಅವ್ರದ್ದು ಬಹಳ ಮುಖ್ಯವಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ನಮ್ಮ JDS-ನ ವಕ್ತಾರರು ಹೇಳ್ದಂಗೆ ಎಷ್ಟು ಜನರ ಜೀವನದಲ್ಲಿ ಬದಲಾವಣೆಗಳಾಯಿತು, ಮಹಿಳೆಯರಿಗೆ ಎಷ್ಟು ಉಪಯೋಗವಾಯಿತು ಅಂತ ಹೇಳ್ತಾನೆ ಇರುವಂಥದ್ದೇ ಇದು. ಇವತ್ತು ಸದನದಲ್ಲಿ ನಡೆದಿರೋಂಥ ವಿಷಯಗಳನ್ನ ನೋಡ್ಕೊಂಡು ಬಂದ್ರೆ ನಾವು ಕರ್ನಾಟಕ ಮಹಿಳೆಯರಾಗಿ ತಲೆ ನಡಿಬೇಕಾಗಿರುವಂಥದ್ದು. ಯಾಕೆ ಅಂದ್ರೆ ನೀವು ಹೇಳ್ತೀರಾ ಮಹಿಳಾ ಸಬಲೀಕರಣದ ಪರವಾಗಿದ್ದೀವಿ ಅಂತ, ಒಳ್ಳೇದು, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಮಹಿಳೆಯರು, ನಮಗೂ ಗೊತ್ತಿದೆ 2,000 ರೂಪಾಯಿ ಎಷ್ಟು ಮುಖ್ಯವಾಗಿದೆ ಅಂತ, ಕೊಡಿ ಸರಿಯಾಗಿ. ಆದ್ರೆ ನಡೆದಿರೋದಕ್ಕೆ ನೋಡಿ, ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಪಕ್ಷದ ನಾಯಕರು ಹೇಳಿದ್ದು, ನೀವು ಪ್ರತಿ ತಿಂಗಳು ಹಾಕ್ತೀರಾ ಈ ದುಡ್ಡನ್ನ ಅಥವಾ ಪ್ರತಿ ತಿಂಗಳು ಬರಬೇಕಾಗಿರೋ ದುಡ್ಡಿನಲ್ಲಿ ಬಂದಿದ್ಯಾ ಅಂತ ಪ್ರಶ್ನೆ ಕೇಳಿದ್ರು. ಹೌದು, ಸೆಪ್ಟೆಂಬರ್ ತಿಂಗಳ ತನಕ, ಆಗಸ್ಟ್ ತಿಂಗಳ ತನಕ ನಾವು ದುಡ್ಡು ಹಾಕಿದೀವಿ ಅಂತ ಹೇಳಿರುವಂತಹ ಸರ್ಕಾರ, ಸದನದಲ್ಲಿ ಹೇಳಿರುವಂತಹ ಮಂತ್ರಿ ಗಟ್ಟಿಯಾಗಿ ಹೇಳಿದ್ದಾರೆ. ಇಲ್ಲ ಅಂದ್ರೆ ಉಪದೇಶ ಮಾಡೋ ತರ ಹೇಳ್ತಾ ಇದ್ದಾರೆ, ನಾವು ಕೊಟ್ಟಿದ್ದೀವಿ ಅಂತ ಹೇಳಾದ ನಂತರ ಪ್ರತಿಪಕ್ಷದವರು ತೋರಿಸಿರುವಂತದ್ದು ಪಾಸ್ಬುಕ್ಗಳು. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇದು. ಪಾಸ್ಬುಕ್ ನಲ್ಲಿ ಅದು ಬರ್ಬೇಕಾಗಿರುವಂತದ್ದು. DBT ಮಾಡಿದ್ರು ಅದು ನಮಗೆ ಯೂಶುವಲ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಪಾಸ್ಬುಕ್ ಅಲ್ಲಿ ತೋರಿಸ್ತಾರೆ. ಪಾಸ್ಬುಕ್ ಅಲ್ಲಿ ತೋರಿಸಿದ್ರೆ ನನ್ನ ಕ್ಷೇತ್ರದಲ್ಲಿ ಬಂದಿಲ್ಲ ಅಂತ ತೋರಿಸಿದಾಗ ಮಹೇಶ್ ತೆಂಗಿನಕಾಯಿ ಅವರು ಇಲ್ಲ ಸೆಪ್ಟೆಂಬರ್ ತನಕ ಆಗಿದೆ. ಆದ್ರೆ ಒಂದು ಜವಾಬ್ದಾರಿಯುತ, ಯಾರು ಇವತ್ತು ಹೇಳ್ತಾರೆ BJP ಅವರು ಜವಾಬ್ದಾರಿಯುತ ಪ್ರತಿಪಕ್ಷ ಅಲ್ಲ ಅಂತ, ಇದು ಕೇಸ್ ಇನ್ ಪಾಯಿಂಟ್. ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕೇಳಿರುವಂತ ಯಾವುದು ರಾಜಕೀಯ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ. ಇಲ್ಲಿ ಕಾಣಿಸ್ತಾ ಇದೆ 2 ತಿಂಗಳದು ಬಂದಿಲ್ಲ ದುಡ್ಡು ಅಂತ ಹೇಳಿದಾಗ, ಇಲ್ಲ ಅಂತ ಹೇಳಿದ್ರು ಇವತ್ತು ನಮ್ಮ ಮಹಿಳೆಯರು, ಕರ್ನಾಟಕ ಮಹಿಳೆಯರನ್ನ ತಲೆ ತಗ್ಗಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಒಪ್ಪಿಕೊಂಡಿರುವಂತದ್ದು 2 ತಿಂಗಳು ಗೃಹಲಕ್ಷ್ಮಿ ದುಡ್ಡು ಯಾವ ಅಕೌಂಟ್ಸಿನಲ್ಲಿ ಅಕೌಂಟ್ ಆಗಿದೆಯೋ ಅದು ಮಿಸ್ ಆಗಿದೆ. ಇದು ಹೋಮ್ ವರ್ಕ್ ಮಾಡದೇ ಇರೋದಂತಲ್ಲ, ದಯವಿಟ್ಟು ಕ್ಷಮಿಸಿ, ಇದು ಮಿಸ್ಲೀಡಿಂಗ್. ಇದು 5,000 ಕೋಟಿಯ ಹಗರಣ ಇದು. ಮತ್ತೆ ಮುಖ್ಯವಾದಂತದ್ದು ಆ ಫೆಬ್ರವರಿ ಮಾರ್ಚ್ ನಾನು ಮಾತಾಡೋದಕ್ಕೆ ದಯವಿಟ್ಟು ಫೆಬ್ರವರಿ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅಂತ ನಾವು ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಅಂದ್ರೆ ನೀವು ಒಪ್ತಾ ಇದ್ದೀರಾ ಕೊಟ್ಟಿಲ್ಲ ನಾವು 2 ತಿಂಗಳದು ಅಂತ, ಇವಾಗ ಕೊಡ್ತೀರಾ? ಇವಾಗ ಕೊಡಕ್ಕಾಗತ್ತಾ? ನಿಮ್ಮ ಸರ್ಕಾರದಲ್ಲಿ ನಡೀತಿರುವಂತಹ ಅಕೌಂಟಿಂಗ್ ವಿಷಯದ ಬಗ್ಗೆ ನಿಮಗೇ ಜ್ಞಾನ ಇಲ್ಲ ಅಂದ್ರೆ, ಮತ್ತೆ ನಾನು ಇದು ಬಹಳ ಜವಾಬ್ದಾರಿಯುತವಾದಂತಹ ಒಬ್ಬ ಮಹಿಳೆಯಾಗಿ ಹೇಳ್ತೀನಿ. ಇವತ್ತು ಸಚಿವರು ಏನ್ ಹೇಳಿದ್ರು? ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದನ್ನ ಜಾಸ್ತಿ ಈ ವಿಷಯ ಮಾತಾಡ್ತಾ ಇದ್ದೀರಾ ಯಾಕೆಂದ್ರೆ ನಾನು ಮಹಿಳೆ ಅಂತ. ಅಲ್ಲಿಗೂ ಬರೋಣ, ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಅದ್ರ ಜೊತೆಗೆ ಕಳೆದ ಫಿನಾನ್ಷಿಯಲ್ ಇಯರ್ದು ಈ ವರ್ಷ ನೀವು ಕ್ಲಿಯರ್ ಮಾಡ್ತೀರಾ ಅಂತ ಕೇಳಿದ್ರಿ. ಅಲ್ಲಿಗೇನೆ ಶ್ವೇತಾ ಅವರು ಹೇಳಿದಾಗೆ ಬಣ ಬಡಿದಾಟದ ವಿಚಾರ ಬರ್ತಿದೆ, ಅದ್ರ ಬಗ್ಗೆ ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಮುಂಚೆ ಸೀಮಾ ಕೌಸರ್ ಅವರೇ, ನಿನ್ನೆ ಕೂಡ ನೀವು ಇದೇ ಡಿಬೇಟ್ನಲ್ಲಿ ಭಾಗಿಯಾಗಿದ್ರೆ ನೀವು ಹೇಳಿದ್ರಿ ತಿಂಗಳ ಆನ್ ಡೇಟ್ ಬರದೇ ಹೋದ್ರೂ ಕೂಡ ಎಲ್ಲೂ ಬಾಕಿ ಉಳಿಸ್ಕೊಂಡಿಲ್ಲ, ಅದನ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಪೆಂಡಿಂಗ್ ಪ್ರಶ್ನೆ ಅಲ್ಲ, ಸ್ಕಿಪ್ ಪ್ರಶ್ನೆ. ಪೆಂಡಿಂಗು ಡಿಲೇ ಆಗ್ತಿದೆ, ಒಪ್ಕೊಳ್ಳೋಣ. ಪ್ರತಿ ತಿಂಗಳು 1ನೇ ತಾರೀಕು 2ನೇ ತಾರೀಕು ಕಾರ್ಪೊರೇಟ್ ಸ್ಯಾಲರಿ ರೀತಿಯಲ್ಲಿ ಕೊಡ್ಲಿಕ್ಕಾಗಲ್ಲ, ಸರ್ಕಾರದ ಇಲಾಖೆಗಳಲ್ಲಿ ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ, ಒಪ್ಪೋಣ. ಆದರೆ ಸ್ಕಿಪ್
2 ತಿಂಗಳ ಹಣ ಮಾಯ ಆಗಿ ಹೋಗಿದೆ. ಫೆಬ್ರವರಿ ಮಾರ್ಚ್ ನನ್ನ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಇದೆ ಸೀಮಾ ಅವರೇ. ಗದಗ ಜಿಲ್ಲೆ ಕೊಟ್ಟಿರೋದು ಯಾರು? ಉಪನಿರ್ದೇಶಕರ ಕಾರ್ಯಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಫೆಬ್ರವರಿ ಹಾಗೆ ಮಾರ್ಚ್ 2 ತಿಂಗಳದ ಕಂತು ಕೊಟ್ಟಿಲ್ಲ. ಧಾರವಾಡ ಸೇಮ್ ಇಲಾಖೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 2 ಕಂತು ಕೊಟ್ಟಿಲ್ಲ. ನಾವು ಮಾರ್ಚ್ ನಂತರ ಏನು ಏಪ್ರಿಲ್ ಕೊಟ್ಟಿದ್ದೀವಿ, ಅದಾದ ನಂತರದ ತಿಂಗಳು ಕೊಟ್ಟಿದ್ದೀವಿ. ಫೆಬ್ರವರಿ ಮಾರ್ಚ್ ಬಾಕಿ ಉಳಿಸ್ಕೊಂಡಿರೋದು ಯಾಕೆ? ಕೊಡಬೇಕಾಗಿರೋ ಹಣ ಹೋಗಿದ್ದೆಲ್ಲಿಗೆ? ಇದೇ ಪ್ರಶ್ನೆ ಇರೋದು. ಥ್ಯಾಂಕ್ ಯು ಸ್ಮಿತಾ. ನಿಮ್ಮ ಡಿಬೇಟಲ್ಲೇ ನೆನ್ನೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಮೈಸೂರಿನಿಂದ ಒಬ್ಬರಲ್ಲ 2 ಕಾಲ್ ಮಾಡಿ ಹೇಳಿದ್ರು ಕೇವಲ 2 ತಿಂಗಳದ್ದು ಬಾಕಿ ಇದೆ ಅಂತ ಅಂದ್ಬಿಟ್ಟು. ಹೌದಾ? ನಿಮ್ಮ ಡಿಬೇಟಲ್ಲೇ ನಿನ್ನೆ ಕಾಲರ್ಸು ಸಾಮಾನ್ಯ ಜನರು ಕಾಲ್ ಮಾಡಿ ಹೇಳಿದ್ರು ಕೇವಲ 2 ತಿಂಗಳದ್ದು ಬಾಕಿ ಇದೆ ಅಂತ ಅಂದ್ಬಿಟ್ಟು. ಬೆಳಗಾವಿ, ಚಿತ್ರದುರ್ಗ, ಧಾರವಾಡ, ಗದಗ ಇದರ ಜೊತೆಯಲ್ಲಿ 10 ಜಿಲ್ಲೆ ಇದನ್ನು ಸೇರಿಸ್ಕೊಂಡು ಹೇಳ್ಬಿಡಿ. ಮೈಸೂರಿನಲ್ಲಿ ಯಾಕೆ ಅನ್ನೋ ಅನುಮಾನಕ್ಕೂ ನೀವೇ ಉತ್ತರ ಕೊಡ್ಬೇಕು. ಕೇವಲ ಮೈಸೂರಿನಲ್ಲಿ ಮಾತ್ರ ಯಾಕೆ ಬರ್ತಿದೆ, ಉಳಿದ 10 ಜಿಲ್ಲೆಯಲ್ಲಿ ಯಾಕೆ ಬರ್ತಿಲ್ಲ ನೀವೇ ಉತ್ತರ ಕೊಡ್ಬೇಕು. ಅದು ಸಿಟೀಸ್ಗಳಲ್ಲಿ ಅದು 2 ತಿಂಗಳದ್ದು ಬಾಕಿ ಇದೆ ಅಂತ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೇನು ಆವ್ರೇಜ್ ಆಗಿ ಹೇಳಿದ್ರು 5 ತಿಂಗಳದ್ದು ಬಾಕಿ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರು ಕೆಲವೊಂದು ಏರಿಯಾದಲ್ಲಿ, ಹಲವಾರು ಏರಿಯಾಗಳಲ್ಲಿ ಬರೀ 2 ತಿಂಗಳದ್ದು ಬಾಕಿ ಇದೆ, ಕೆಲವೊಂದರಲ್ಲಿ 4 ತಿಂಗಳು ಬಾಕಿ ಇದೆಯೋ, 3 ತಿಂಗಳು ಬಾಕಿ ಇದೆಯೋ, 7 ತಿಂಗಳು ಬಾಕಿ ಇದೆಯೋ. ಹಾಗಾಗಿ ಅವರು ಒಂದು ಇನ್ನೇನು ಆವ್ರೇಜ್ ತಗೊಂಡು 5 ತಿಂಗಳು ಅಂತ ಹೇಳಿದ್ರು. ಅದನ್ನ ಅವ್ರು ಹಿಡ್ಕೊಂಡು ಇಷ್ಟೊಂದು ಜಾಲಾಡಿಸ್ತಾ ಇರ್ಬೇಕಾದ್ರೆ ನಾವು ಕೇಳಲೇಬೇಕಾಗುತ್ತೆ ತಾನೆ. ಒಂದು ಮಹಿಳೆಗೆ ನೀವು ಇಷ್ಟೊಂದು ಯೂರಿನ ಲೆಟ್ ಮಿ ಕಂಟಿನ್ಯೂ. ಎಕ್ಸಾಕ್ಟ್ಲಿ, ವ್ಯಾಲಿಡ್ ಪಾಯಿಂಟ್. ಬಟ್ ಮಾತಾಡೋಣ, ಅವ್ರು ಉತ್ತರ ಕಂಪ್ಲೀಟ್ ಮಾಡ್ಲಿ. ವ್ಯಾಲಿಡ್ ಪಾಯಿಂಟ್ ಬಟ್ ಉತ್ತರ ಕಂಪ್ಲೀಟ್. ಅವರು ಏನ್ ಹೇಳಿದ್ರು 5 ತಿಂಗಳದ್ದು ಕೊಟ್ಟಿಲ್ಲ. ಇವಾಗ ಹೋಗ್ಬಿಟ್ಟು ಇವ್ರೇನ್ ಹೇಳಿದ್ರು ಅಷ್ಟಕ್ಕೆ ಉತ್ತರ ಪ್ರಶ್ನೆ ಕೇಳಿದ್ರು ಹೋಗ್ಬಿಟ್ಟು ಇವಾಗ ಗೌರ್ಮೆಂಟ್ ಅಂತಂದ್ಮೇಲೆ ಅವ್ರ ಟೈಮ್ ತಗೊಳೋದೆ ತಾನೆ. ಅದನ್ನ ಎಲ್ಲ ಇದು ಮಾಡೋದಕ್ಕೆ, ಖಾತ್ರಿ ಮಾಡಿಸೋದಕ್ಕೆ ಎಷ್ಟು ತಿಂಗಳದ್ದು ಬಂದಿದೆ, ಏನು ಬಂದಿಲ್ಲ, ಯಾಕೆ 2 ತಿಂಗಳದ್ದು ಬಂದಿಲ್ಲ, ಆಫೀಸರ್ಸ್ ಕೇಳಬೇಕಾಗುತ್ತೆ ನೀವು ಯಾಕೆ ತಪ್ಪು ಮಾಹಿತಿ ಕೊಟ್ರಿ ಅಂತ. ಇವತ್ತು ಅವ್ರು ಸದನದಲ್ಲಿ ಬಂದು ಹೇಳಿದ್ದಾರೆ ನನಗೆ ತಪ್ಪು ಮಾಹಿತಿ ಕೊಟ್ಟರು ಆಫೀಸರ್ಸ್ಗಳು ಅಂತ. ಇವತ್ತು ಬಂದು ಮಾತಾಡಿದ್ದಾರೆ, ಅದನ್ನ ತಗೋತಾರೆ. ನಿನ್ನೆನೂ ನಾನು ಇದನ್ನ ಹೇಳಿದೆ, ಬಂದು ಉತ್ತರ ಕೊಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಅಂದ್ಬಿಟ್ಟು. ಇವತ್ತು ಬಂದು ಉತ್ತರ ಕೊಡ್ಲಿಲ್ವಾ? ಅಷ್ಟರಲ್ಲೇನೆ ಇವರು ಹೋಗ್ಬಿಟ್ಟು ಹಾದಿ ಬೀದಿಲೆಲ್ಲ ಎಲ್ಲ ಟ್ವೀಟ್ ಅಲ್ಲೆಲ್ಲ ಎಲ್ಲೋ ಮಾಯ ಆಗೋಗಿದ್ದಾರೆ, ಕಾಣೆ ಆಗೋಗಿದ್ದಾರೆ ಅಂತ ಹಾರಾಡಿದ್ರಲ್ಲ. ಅವ್ರೇನ್ ಕಾಣೆ ಆಗೋದಕ್ಕೆ ಮೋದಿನ ಸೆಷನ್ ನಡೀತಾ ಇರ್ಬೇಕಾದ್ರೆ ವಿದೇಶಕ್ಕೆ ಹಾರಾಡುವಂತಹ ಮೋದಿ ಅವರಲ್ಲ ಅವರು. ಇವತ್ತು ಜವಾಬ್ದಾರಿಯಾಗಿ ಅವ್ರದ್ದು ತಪ್ಪಿಲ್ಲ ಅಂತಂದ್ರು ನೈತಿಕ ಹೊಣೆ ಹೊತ್ತಿ ಬಂದು ಕ್ಷಮೆ ಕೇಳಿದ್ದಾರೆ. ಯಾಕಂದ್ರೆ ತಪ್ಪಿಲ್ಲ ಯಾಕಂದ್ರೆ ಅವರು ಅದೇ ಇಲಾಖೆ ಸಚಿವರು ಮೇಡಮ್ ಇವ್ರು ಏನ್ ಮಾತಾಡ್ತಾ ಇದ್ದಾರೆ, ತಪ್ಪಿಲ್ಲ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಇವ್ರು ಆಯ್ತು, ನಿಮ್ಮದೇ ಉತ್ತರದಿಂದ ನಾನು ಪಾಯಿಂಟ್ ತಗೊಂಡು ಹೇಳ್ತಾ ಇದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರವನ್ನ ಸರಿಯಾಗಿ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ಕೂಡ ನೆನಪಿದೆ. ಅವ್ರು ಹೇಳಿರೋದು ಆಗಸ್ಟ್ ತಿಂಗಳಿನವರೆಗೂ ನಾವು ಎಲ್ಲದನ್ನು ಕ್ಲಿಯರ್ ಮಾಡಿದ್ದೇವೆ. ಇದೇ ಪದ ಮೇಡಮ್, ರೀಡ್ ಔಟ್. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದ್ದೇವೆ, ಆಗಸ್ಟ್ ನಿಂದ ಪೆಂಡಿಂಗ್ ಇದೆ. ಬಟ್ ನಾವು ಮಾತನಾಡ್ತಿರೋದು ಫೆಬ್ರವರಿ ಹಾಗೆ ಮಾರ್ಚ್ ದುಡ್ಡು ಎಲ್ಲಿ ಹೋಯ್ತು? ಹಾಗೆ ನೀವು ಹೇಳಿದಾಗೆ ತಪ್ಪು ಮಾಹಿತಿ ಕೇಳಿಸ್ಕೊಂಬಿಡಿ ಪೂರ್ತಿ. ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ, ನಿಮಗೆ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ ಮೇಡಮ್. ಪ್ರಶ್ನೆ ಕೇಳಿಸ್ಕೊಳ್ಬೇಕು. ನಿಮಗೆ ಕೇಳ್ತಾ ಇರೋದು ನಾನು, ಯಾರೋ ಅಧಿಕಾರಿ ತಪ್ಪು ಲೆಕ್ಕ ಕೊಟ್ಟರು, ನಾನು ಬಂದು ತಪ್ಪು ಹೇಳ್ದೆ, ನಾನು ಸಾರಿ ಕೇಳ್ದೆ, ಕ್ಷಮೆ ಕೇಳ್ದೆ, ವಿಷಾದ ವ್ಯಕ್ತಪಡಿಸಿದೆ ಅನ್ನೋದಕ್ಕೆ 2 ರೂಪಾಯಿ 3 ರೂಪಾಯಿ ಕತೆ ಅಲ್ಲ, 5,000 ಕೋಟಿ. ಇದು ಸಚಿವೆ ಮನೆಯದು ದುಡ್ಡಲ್ಲ, ಸರ್ಕಾರದ ಖಜಾನೆ ದುಡ್ಡು ಅಲ್ಲ. ಇದೇ ಗೃಹಲಕ್ಷ್ಮಿಯರ ಗಂಡಂದ್ರು, ಗೃಹಲಕ್ಷ್ಮಿಯರು ಕಟ್ಟಿರೋ ಟ್ಯಾಕ್ಸ್ ಅಮೌಂಟ್. ಇದನ್ನ ವಾಪಸ್ ಕೊಡ್ತಿದ್ದೀರಿ ನೀವು, ವಾಪಸ್ ಕೊಡ್ತಿರೋದಷ್ಟೇ. ಅಟ್ಲೀಸ್ಟ್ ನೈತಿಕ ಹೊಣೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಒಂದು ಮಿನಿಸ್ಟರು. ಅದ ಇವರು ಮೋದಿ ಅವ್ರ ತರ ಪುಲ್ವಾಮಾ ಆಯ್ತು, ಇದಾಯ್ತು, ಮಧುಮಿತಾ ಅವರು ಆಮ್ ಆದ್ಮಿ ಪಕ್ಷದಿಂದ ಬಂದಿದ್ದಾರೆ. ಪ್ರತಿ ತಿಂಗಳು ಕಂತು ಕರೆಕ್ಟಾಗಿ ಇದೇ ಡೇಟ್ಗೆ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟವೇ. ಆದರೆ ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸ್ಕಿಪ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಡಿಲೇ ಅಗ್ರೀಡ್, ಬಟ್ ಸ್ಕಿಪ್ ಹೆಂಗೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಸ್ಮಿತಾ. ಫಸ್ಟ್ಲಿ ನನಗೆ 2025 ಅಲ್ಲಿ ಈ ಥರ ಒಂದು ಪ್ರಶ್ನೆ ನಾವು ಡಿಸ್ಕಸ್ ಮಾಡ್ತಾ ಇರೋದೇ ಶಾಕಿಂಗ್ ಆಗ್ತಾ ಇದೆ. ಬಿಕಾಸ್ most of the most of the people today are educated, okay, and
these government officials are responsible for us. ನಾವು ಅವ್ರ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ನಮ್ಗೆಲ್ಲರಿಗೂ ಕಮಿಟ್ಮೆಂಟ್ಸ್ ಇದೆ. ರೆಂಟ್ ಕೊಡಬೇಕು, EMI ಕೊಡಬೇಕು. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಒಂದು ಗವರ್ಮೆಂಟ್ ಆಫೀಷಿಯಲ್ ಅವ್ರ ಸ್ಯಾಲ್ರಿ ತಗೊಳ್ದೆ 2 ತಿಂಗಳು ಇರ್ತಾರಾ? ಆ್ಯಂಡ್ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಪೀಪಲ್ ಬಡವರು. ಓಕೆ, ಸೊ ದೇ ವಿಲ್ ಹ್ಯಾವ್ ಕಮಿಟ್ಮೆಂಟ್ಸ್. ಇಲ್ಲಿ ಚೀಟಿ ಕಟ್ಟಬೇಕು, ಇಲ್ಲಿ EMI ಕಟ್ಟಬೇಕು, ಆ ಥರ. ಸೊ ಒಂದು ಪ್ರಾಮಿಸ್ ಮಾಡಿದ ತಕ್ಷಣ ಒಂದು ಟೀಮೇ ಇದು ಡಿಸ್ಕಸ್ ಮಾಡೋದು. ಓಕೆ, ಒಂದು ಯೋಜನೆ ಕೊಡುವಾಗ ಅವರು okay, when they are announcing a certain plan, one individual doesn't do that. One team form ಮಾಡ್ತಾರೆ, ಎಲ್ಲರದ್ದು ಒಪಿನಿಯನ್ಸ್ ಕೇಳ್ತಾರೆ, and ಪಾಸಿಬಲ್ ಇದೆಯಾ ಅಂತ ನೋಡ್ತಾರೆ. ಪಾಸಿಬಿಲಿಟಿ ಇಲ್ಲ ಅಂದ್ರೆ ಯಾಕೆ ಪ್ರಾಮಿಸ್ ಮಾಡಬೇಕು, ಯಾಕೆ ಹೋಪ್ ಕೊಡಬೇಕು? ಹೋಪ್ ಕೊಟ್ಟಿದ್ದಕ್ಕೆ ಇವ್ರು ಕೇಳ್ತಾ ಇರೋದಲ್ವಾ ಈಗ? ವೈ ಗಿವ್ ಹೋಪ್ if you can't deliver do not promise. Promises are not meant to be broken. ಮುಗ್ಸ್ಲಿ ಅವರು ಆಯ್ತು ಮೇಡಮ್, ಅವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋ ಇದೇ ಗ್ಯಾರಂಟಿನ DK ಶಿವಕುಮಾರ್ ಅವರು ಇವತ್ತು ಸದನದಲ್ಲಿ ಸಮರ್ಥಿಸ್ಕೊಂಡಿದ್ದಾರೆ. ಏನಂತ, ಇದೇ ಗ್ಯಾರಂಟಿಯಿಂದ ಮಹಿಳಾ ಸಬಲೀಕರಣ, ಇದೇ ಗ್ಯಾರಂಟಿನ ನೀವು ಕಾಪಿ ಮಾಡಿ ಮತ್ತೆ ನಾವು ಬೇರೆ ಎಲೆಕ್ಷನ್ಸ್ ನ ಗೆಲ್ತಾ ಇದೀವಿ ಸೆಂಟ್ರಲ್ ನಲ್ಲಿ ಅಂತ ಇದೇ ಗ್ಯಾರಂಟಿ ಹೇಳ್ಕೊಂಡು. ಮೇಡಮ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಿಮ್ ಕೊಡ್ತಾ ಇದೀನಲ್ಲ, ಈ ಗ್ಯಾರಂಟಿ ಫೇಲ್ ಆಗಿರೋದು ರಾಜ್ಯದಲ್ಲಿ. ಇದನ್ನ ನೋಡ್ಕೊಂಡು ಬೇರೆ ಗ್ಯಾರಂಟಿ ನಾವು ಸೆಂಟ್ರಲ್ ಅಲ್ಲಿ ತಗೊಂಡು ಹೋದ್ರೆ ಯಾರು ಗೆಲ್ಲಕ್ಕಾಗಲ್ಲ. ನೀವು 3 ಸ್ಟೇಟ್ ಅಲ್ಲಿ ಗೆದ್ದಿದ್ದೀರಲ್ಲ, ಅದನ್ನು ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ನಿಮಗೆ ಬಂದಿದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವು ಗ್ಯಾರಂಟಿ ಸ್ಮಿತಾ ಅವರೇ, ಒನ್ ಮೋರ್ ಥಿಂಗ್, 24-25 ಅಲ್ಲಿ ಸ್ಮಿತಾ ಅವರೇ ಸರ್ಕಾರ ಬಂದಿದ್ದು 2023 ಅಲ್ಲಿ. ಇವರು ಆರ್ಡರ್ ಪಾಸ್ ಮಾಡ್ತಾರೆ ಜೂನ್ ತಿಂಗಳಲ್ಲಿ, ಜುಲೈಯಲ್ಲಿ ಆರ್ಡರ್ನ ಇಶ್ಯೂ ಮಾಡ್ತಾರೆ, 1 ಮಂತ್ ಟೈಮ್ ತಗೊಳ್ತಾರೆ. ಇವ್ರು 23 ಜುಲೈಯಲ್ಲಿ ಸ್ಟಾರ್ಟ್ ಮಾಡಿ ಪ್ರಾಸೆಸ್ ಆಗೋದಕ್ಕೆ 30th ಆಗಸ್ಟ್ಗೆ ಫಸ್ಟ್ ಪೇಮೆಂಟು ಇನ್ಸ್ಟಾಲ್ಮೆಂಟ್ ಅಂತ ಕೊಡ್ತಾರೆ. ಇದನ್ನ ಕೊಟ್ಟಾದ್ಮೇಲೆ 23-24 ಅಲ್ಲಿ 17,000 ಕೋಟಿ ಗೃಹಲಕ್ಷ್ಮಿಗೆ ಅಂತ ಸೀಮಿತ ಇಡ್ತಾರೆ ದುಡ್ಡನ್ನ. 24-25 ಅಲ್ಲಿ 28,608 ಕೋಟಿ ಇಡ್ತಾರೆ. ಔಟ್ ಆಫ್ ವಿಚ್ 93 ಲಕ್ಷ, ಅದನ್ನು ಹೇಳ್ತಾರೆ 93 ಲಕ್ಷ ಅದರ್ ಕಮ್ಯುನಿಟೀಸ್ ಇದ್ದಾರೆ, 8 ಲಕ್ಷ ST ಅವ್ರು ಇದ್ದಾರೆ, 23 ಲಕ್ಷ SC ಅವ್ರು ಇದ್ದಾರೆ ಅಂತ. ನನಗನ್ನಿಸ್ತಾ ಇದೆ ಇದ್ರಲ್ಲೂ SC ST ಅವ್ರು ಇದ್ದಾರೆ, ಇದ್ರಲ್ಲೂ ಇನ್ಕ್ಲೂಡೆಡ್ ಇದ್ದಾರೆ ಅಂತ. ಮೋಸ್ಟ್ಲಿ ನನಗನ್ಸಂಗೆ ಈಗ SC ST ನಿಗಮದ್ದು ಏನು ನಮ್ದು ಹಗರಣ ಬರ್ತಾ ಇದೆಯಲ್ಲ, ಇದನ್ನು ನೋಡ್ಕೊಂಡೆ ಮೋಸ್ಟ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಇವ್ರಿಗೆ ಯಾಕೆ ಕೊಡಬೇಕು, ಅವ್ರಿಗೆ ಬೇಕಾಗಿದ್ದು ಕುರ್ಚಿಗೋಸ್ಕರ ಗ್ಯಾರಂಟಿನ ಪ್ರಾಮಿಸ್ ಮಾಡಿದ್ರು. ಅದೇ ಗ್ಯಾರಂಟಿನ ಕೊಡ್ಲೇಬೇಕು. ಮೇಡಮ್ ಒಂದ್ ನಿಮಿಷ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಂಡು ಉತ್ತರ ಮಾಡಿ. ನೀವು ಪ್ರಶ್ನೆ ಕುರ್ಚಿಗೋಸ್ಕರ ಗ್ಯಾರಂಟಿ ಕೊಟ್ರು, ಗ್ಯಾರಂಟಿ ಕೊಡೋಕೆ ಇವಾಗ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅವರಿಗೆ ಗ್ಯಾರಂಟಿ ಕೊಡೋದು ಇಂಪಾರ್ಟೆಂಟ್ ಇಲ್ಲ. ಇವತ್ತು ಅವ್ರಿಗಿರೋದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪರಿಹರಿಸೋ ಅಂತದಿಲ್ಲ. ಅವ್ರಿಗೆ ಬೇಕಾಗಿರೋದು ಏನಂತ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಮೇಡಮ್ ನಮ್ಮ ಹತ್ರ ಇರೋದು. ಇವ್ರು ಮೈಸೂರು ಬಗ್ಗೆ ಮಾತನಾಡ್ತಾ ಇದ್ರು. ಮೈಸೂರಿನಲ್ಲಿ 2 ಕಾಲರ್ ಕೇಳಿಸ್ಕೊಂಡಿ. ಮೈಸೂರಿನ 2 ಕಾಲರ್ಸ್ ಹೇಳಿದ್ರು ನಮಗೆ 2 ತಿಂಗಳು ಪೆಂಡಿಂಗ್ ಅಂತ. ಮೇಡಮ್ ಇಲ್ಲಿ 10 ಜಿಲ್ಲೆಗಳ ಪಟ್ಟಿಯಲ್ಲಿ ಇರೋದು ಎಲ್ಲವೂ ಕೂಡ ಉತ್ತರ ಕರ್ನಾಟಕ ಅಲ್ಲಿನವ್ರಿಗೆ ಅಲ್ವಾ ಮೇಡಮ್? ಸೀಮಾ ಅವರೇ, ನಿಮಗೆ ಪ್ರಶ್ನೆ, ಉತ್ತರ ಕರ್ನಾಟಕ ಭಾಗದ ಮಹಿಳೆಯರಿಗೆ ಅಲ್ವಾ ಹೆಚ್ಚಿನ ಅವಶ್ಯಕತೆ ಇರೋದು? ಅಲ್ಲಿನ 10 ಜಿಲ್ಲೆಗಳಿಗೇನೆ ನೀವು 5 ತಿಂಗಳು 6 ತಿಂಗಳು ಪೆಂಡಿಂಗು, ಅದರಲ್ಲೂ 2 ತಿಂಗಳು ಸ್ಕಿಪ್ಪು ಅಂದ್ರೆ ಇನ್ ಯಾರಿಗೋಸ್ಕರ ಮಾಡ್ತಿದ್ದೀರಿ ಯೋಜನೆಯನ್ನ? ಯಾರಿಗೋಸ್ಕರ ಕೊಡ್ತಿದ್ದೀರಿ ಗ್ಯಾರಂಟಿಯನ್ನ? ಎಲ್ಲೋಯ್ತು ದುಡ್ಡು? ಎಲ್ಲೂ ಹೋಗಿಲ್ಲ. ಎಲ್ಲೂ ಹೋಗೋದಕ್ಕೆ ಅದು ಅಲ್ಲ, ಡಿಬಿಟಿ ಮಾಡಿದ್ಮೇಲೆ ಇನ್ನ ಒಂದ್ ಪ್ರಶ್ನೆ ನೀವು ಆಡ್ ಆನ್ ಮಾಡಿ. ಒಂದ್ ನಿಮಿಷ ಅವ್ರು ಉತ್ತರ ಕೊಡಿ. ಹೋಗ್ತಾ ಇದೆ ದುಡ್ಡು, ಆದ್ರೂ ನಿಮಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಉತ್ತರ ಕರ್ನಾಟಕ, ನನ್ನ ಪ್ರಶ್ನೆ ಬಹಳ ಸ್ಪೆಸಿಫಿಕ್ ಆಗಿದೆ ಸೀಮಾ ಅವರೇ. ಉತ್ತರ ಕರ್ನಾಟಕ ಭಾಗದ 10 ಜಿಲ್ಲೆಗಳು, ಉತ್ತರ ಹಾಗೆ ಮಧ್ಯ ಕರ್ನಾಟಕ ಭಾಗ ಜಿಲ್ಲೆಯ 10 ಜಿಲ್ಲೆಗಳಿಗೆ ಗ್ಯಾರಂಟಿ ಯೋಜನೆ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಲ್ಲಿ ಹೋಗಿಲ್ಲ ಅನ್ನೋದು RTI ಕಾಪಿಯಲ್ಲಿ ಬಂದಿರೋ ವಿಚಾರ. ಇದು ಬಿಜೆಪಿನ ಕೊಟ್ಟಿದ್ದಲ್ಲ, ರಿಪಬ್ಲಿಕನ್ ಕೊಟ್ಟಿಲ್ಲ, RTI. ಉತ್ತರ ಕೊಡ್ಲಿ. ಒಂದ್ಸಲ ಎನ್ರೋಲ್ ಆದ್ಮೇಲೆ ಸ್ಕಿಪ್ ಆಗಕ್ ಹೆಂಗ್ ಸಾಧ್ಯ? ಒಂದ್ಸಲ ಹೆಣ್ಮಕ್ಳು ಆ ಸ್ಕೀಮ್ಗೆ ಎನ್ರೋಲ್ ಆದ್ಮೇಲೆ ಅದು ಕಂಟಿನ್ಯೂಟಿ ಇರುತ್ತೆ. ಹೆಂಗೆ ಅದು ಆಟೋ ಡೆಬಿಟ್ ಆಗ್ಬೇಕು? ಅದು ಹೆಂಗೆ ಸ್ಕಿಪ್ ಆಗುತ್ತೆ? ಪ್ರತಿ ತಿಂಗಳು 15,000 ಆಡ್ ಆನ್ ಆಗ್ತಾ ಇದ್ದಾರೆ.
ನಮ್ಗೆ ಯಾವ ತರ ದುರಾದೃಷ್ಟ ಇರ್ತಿದ್ರೆ ನಾವು ಕೊಡಬಾರ್ದು ಎಲೆಕ್ಷನ್ ಬರೀ ಕುರ್ಸಿಗೋಸ್ಕರ ಮಾಡ್ಕೊಂಡಿದ್ದೋ ಅನ್ನೋ ಹಾಗಿರ್ತಿದ್ರೆ ಅದನ್ನ ಒಂದು ಟೈಮ್ ಲಿಮಿಟ್ ಮಾಡಿ ಬಿಟ್ಬಿಡ್ತಾ ಇದ್ವಿ. ಬೇಡ ಇಷ್ಟು ದಿನದೊಳಗೆ ನೀವು ಎನ್ರೋಲ್ ಮಾಡಿ ಆಮೇಲೆ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾವತ್ತರ ಮಡಗಿಲ್ಲ. ಈಗಲೂ ಕೂಡ ಅದು ಓಪನ್ ಇದೆ. ಸ್ಟಿಲ್ ಎವ್ರಿ ಮಂತ್ 15,000 ಮಹಿಳೆಯರು ಆಡ್ ಆನ್ ಆಗ್ತಾ ಇದ್ದಾರೆ. ಆನ್ ರೆಕಾರ್ಡ್ ಹೇಳಿದ್ದಾರೆ. ಅದನ್ನ ಸುಳ್ಳು ಅಂತ ಹೇಳ್ತೀರಾ? ಹಾಗಾದ್ರೆ ಅದನ್ನು ಸುಳ್ಳು ಅಂತ ಒಪ್ಕೊಳ್ಳಿ. ಸ್ಕಿಪ್ ಆಗಿರೋದನ್ನ ಸುಳ್ಳು ಅಂತ ಹೇಳ್ಕೊಳ್ಳಿ. ಆನ್ ರೆಕಾರ್ಡ್ ಹೇಳಿರೋದು ಪ್ರತಿ ಸ್ಕಿಪ್ ಆಯ್ತು ಅಷ್ಟೇ. ಸುರಭಿ ಅವ್ರಿಗೆ ಪ್ರಶ್ನೆ. ಸೀಮಾ ಕೌಸರ್ ಅವ್ರು ಹೇಳಿದ್ರು ಅಧಿಕಾರಿಗಳು ತಪ್ಪು ಲೆಕ್ಕ ಕೊಟ್ಟಿದ್ದಾರೆ, ಹಾಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟರು, ವಿಷಾದ ವ್ಯಕ್ತಪಡಿಸಿದ್ರು. ವಾಟ್ ಆಕ್ಷನ್ ವಾಸ್ ಟೇಕನ್ ಆನ್ ದೋಸ್ ಅಧಿಕಾರಿಗಳು? ಕೈ ಕೆಳಗಡೆ ಕೆಲಸ ಮಾಡ್ತಿರುವ ಅಧಿಕಾರಿಗಳು ತಪ್ಪು ಲೆಕ್ಕ ಕೊಡ್ತಿದ್ದಾರೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಇರುವ ಸಚಿವೆಗೆ ನಾವ್ ಏನಂತ ಹೇಳಬೇಕು? ಸುರಭಿ ಅವರು. ಈ ಸರ್ಕಾರಕ್ಕೆ ಒಂದು ಅಭ್ಯಾಸ ಆಗೋಗಿದೆ, ಎರಡು ಅಭ್ಯಾಸ. ಒಂದು ಏನು ಅಂದ್ರೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಅಂತಾರೆ. ಕೇಂದ್ರ ಸರ್ಕಾರದಲ್ಲಿ ಆಪೋಸಿಷನ್ ಬಗ್ಗೆ ಅವರಿಗೆ ಜಾಸ್ತಿ ಗಮನ ಇದೆ, ಇಲ್ಲಿ ಸರ್ಕಾರ ನಡ್ಸಕ್ ಅವರಿಗೆ ಚಿಂತೆ ಇಲ್ಲ. ಎರಡನೇದು ಮುಖ್ಯಕ್ ಬಿಡಿ, ಮಾತಾಡಕ್ ಬಿಡಿ ದಯವಿಟ್ಟು. ಇಲ್ಲಿ ಬೆಂಗಳೂರಿನಲ್ಲಿ RCB ಸ್ಟ್ಯಾಂಪೀಡ್ ಆದಾಗ್ಲೂನು ಅವರು ಬಸ್ ಕೆಳಗಡೆ ತಳ್ಳಿದ್ದು ಅಧಿಕಾರಿಗಳನ್ನ. ಅಧಿಕಾರಿಗಳೇ ನಿಮಗೆ ಮಾತಾಡಕ್ ಬಿಡಿ, ಹೆದರ್ಬೇಡಿ, ಪ್ರಶ್ನೆಗಳನ್ನ ಇವತ್ತು ನಾವು ಮಾತಾಡ್ತಾ ಇರೋದು ಬಡವರ ಮಹಿಳೆಯರ ಹಕ್ಕಿನ ಬಗ್ಗೆ. ಇವತ್ತು ನಾವು ಮಾತಾಡಕ್ ಬಿಡಿ ದಯವಿಟ್ಟು. ಆ 2 ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡಿನಲ್ಲಿ ಬಂದಿರುವಂತಹ 2 ತಿಂಗಳು ಹಣ ಕೊಟ್ಟಿದೀವಿ, ಇನ್ನೊಂದು ಬಾರಿ ಹಣ ಕೊಟ್ಟಿದೀವಿ ಅಂತ ಹೇಳೋದು. ಮತ್ತೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಯಾಕೆ ಇಷ್ಟೊಂದು ಇದು? ಸದನದಲ್ಲಿ ನಮ್ಮ ಸಚಿವೆ ಹೇಳ್ತಾರೆ ಅಧಿಕಾರಿಗಳ ತಪ್ಪು ನನಗ್ ಗೊತ್ತಿಲ್ಲ, ಫೈನಾನ್ಸ್ ಮಿನಿಸ್ಟ್ರಿಯ ತಪ್ಪು ನನಗ್ ಗೊತ್ತಿಲ್ಲ ಅಂತ. ಹಾಗಾದ್ರೆ ನೀವು ಬಹುಶಃ ನಿಮ್ಮ ಪಕ್ಷದಲ್ಲಿ ಬೇರೆ ಮಹಿಳೆಯರಿಗೆ ಸಚಿವೆ ಆಗಲಿಕ್ಕೆ ಇನ್ನೂ ಜಾಸ್ತಿ capability ಇರಬಹುದು. ಒಬ್ರಾದ್ಮೇಲೆ ಒಬ್ರು 30 ಸೆಕೆಂಡ್ಸ್ ಸುರಭಿ ಅವ್ರ ವಾಯ್ಸ್ ಆನ್ ಏರ್. 30 ಸೆಕೆಂಡ್ ಸೀಮಾ ಮೇಡಮ್, ಮಧುಮಿತಾ ಅವರೇ ಸೀಮಾ ಅವರೇ ವಾಯ್ಸ್ ಹೋಗ್ತಾ ಇಲ್ಲ. ಸುರಭಿ ಅವ್ರದ್ದು 30 ಸೆಕೆಂಡ್ ಅಲ್ಲಿ ಮುಗಿಸಿ. ಪ್ರಶ್ನೆ ಇರೋದು ಇಷ್ಟೇ, ನೀವ್ ಯಾಕೆ ಸದನದಲ್ಲಿ ಬಂದು ಸದನದ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಯಾಕೆ ಸುಳ್ಳು ಹೇಳಿದ್ರಿ? ಅಷ್ಟೇ ಪ್ರಶ್ನೆ ಇರೋದಷ್ಟೇ. ಯಾಕೆ ಸುಳ್ಳು ಹೇಳಿದ್ರಿ? ಅದ್ರಲ್ಲಿ ಕ್ಷಮೆ ಕೇಳ್ಬಿಟ್ರೆ ಸಾಕಾಗುತ್ತಾ? ದುಡ್ಡು ಹಾಕಿ ಪಾಯಿಂಟ್ ತಗೊಂಡಿದ್ದೀನಿ. ಸೀಮಾ ಮೇಡಮ್ ವೀಣಾ ಕಾಶ್ಯಪನವರಿದ್ದಾರೆ. ಪ್ರಶ್ನೆ ಅವರಿಗೆ. ವೀಣಾ ಕಾಶ್ಯಪನವರ್ ಮೇಡಮ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಅನ್ನೋ ಪಟ್ಟಿಯಲ್ಲಿ ನೋ ಡೌಟ್ ಸೇರಿಸಲಿಕ್ಕೆ ಈ ದಿನದವರೆಗೂ ಕೂಡ ಅವಕಾಶ ಆಯಿತು. ಆದರೆ ಲೆಕ್ಕ ಕೇಳಿದ ಸಂದರ್ಭದಲ್ಲಿ ನಾನೊಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ವಿರೋಧ ಪಕ್ಷದವರು ಮುಗಿ ಬೀಳ್ತಿದ್ದಾರೆ ಅನ್ನೋ ಹೇಳಿಕೆ ಇದೆಯಲ್ಲ, ಇದು ಹೆಂಗೆ ಕನ್ವೆ ಆಗ್ತಿದೆ ಅಂದರೆ, ಅಬಲೆ ಆಗಿರುವ ನಾರಿಯರನ್ನ ಸಬಲೆ ಮಾಡಲಿಕ್ಕೆ ಜವಾಬ್ದಾರಿ ಹೊತ್ತಿರುವ ಮಹಿಳೆನೇ ನಾನು ಅಬಲೆ ಅಂದ್ಬಿಟ್ಟಂಗೆ ಆಗೋಯ್ತು, ಈ ರೀತಿ ವ್ಯಾಖ್ಯಾನ ಆಗ್ತಾ ಇದೆ. ವಾಸ್ ದಟ್ ವಿಕ್ಟಿಮ್ ಕಾರ್ಡ್ ನೆಸಸರಿ? ನೀವು ಕೂಡ ಒಬ್ಬ ಮಹಿಳಾ ರಾಜಕಾರಣಿಯಾಗಿ ಇದನ್ನು ಯಾವ ರೀತಿ ಗಮನಿಸ್ತೀರಿ? ಈ ಹೇಳಿಕೆ ನೆಸಸಿಟಿ ಇತ್ತ? ನೋಡಿ, ಅವರು ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದಾರೆ, ಇದು ಆಗಬಾರ್ದಾಗಿತ್ತು, ಅವರು ಏನೋ ಅಚಾತುರ್ಯದಿಂದ ಆಗಿದೆ ಅಂತೇಳಿ ವಿಷಾದ ವ್ಯಕ್ತಪಡಿಸಿದ ಮೇಲೇನೋ ನೀವು ನೋಡ್ತಾ ಇದ್ದೀರಾ, ಕೇಂದ್ರ ಒಂದು ಆರ್ಥಿಕ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮ್ ಅವರು ಎಷ್ಟು ನಮಗೆ ಪ್ರಾಮಿಸನ್ನು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಈಡೇರಿಸಿದ್ದಾರೆ ಅಂತೇಳಿ. ಇವತ್ತು ಒಬ್ಬ ಮಹಿಳೆ ಆಗಿ ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ವೀಣಾ ಮೇಡಮ್ ವಾಯ್ಸ್ ಮಾತ್ರ ಆನ್ ಏರ್. ಆಡಿಯನ್ಸ್ ಹತ್ರ ಮೈಕ್ ಬರಬೇಕು ಅಂದ್ರೆ ತಾಳ್ಮೆ ಬೇಕು. ನಿಮ್ಮ ಹತ್ರ ಮೈಕ್ ಬರೋವರೆಗೂ ತಾಳ್ಮೆ ಬೇಕು. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ವೀಣಾ ಮೇಡಮ್ ವಾಯ್ಸ್ ಆನ್ ಏರ್. ನೋಡಿ, ಇವತ್ತು ಎಷ್ಟು ಬಡ್ಜೆಟಲ್ಲಿ ನಮ್ಮ ಕರ್ನಾಟಕಕ್ಕೆ ಅನೌನ್ಸ್ ಮಾಡಿದ್ರು, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮಹಿಳೆಯರ ಪರವಾಗಿ. ಈಗ ನಾನು ಒಂದು ವಿಷಯ ಹೇಳೋದಕ್ಕೆ ಬಯಸ್ತೀನಿ. ನೀವು ಇಷ್ಟು ಮಹಿಳಾ ಸಬಲೀಕರಣ ಅಂತೇಳಿ ಹೇಳ್ತಾ ಇದ್ದೀರಾ. ಮೊನ್ನೆ ರೀಸೆಂಟಾಗಿ ಬಿಹಾರ ಎಲೆಕ್ಷನ್ ಆಯಿತು, ಮಹಿಳೆಯರಿಗೆ 10,000 ರೂಪಾಯಿ ಹಾಕಿದ್ರು. ಅದೇ ಕರ್ನಾಟಕ ಎಲೆಕ್ಷನಲ್ಲಿ ಯಾಕೆ ಹಾಕ್ಲಿಲ್ಲ ಹೆಣ್ಮಕ್ಳಿಗೆ? ಕರ್ನಾಟಕದ ಹೆಣ್ಮಕ್ಳು ಅಲ್ವಾ? ಹಾಗಾದ್ರೆ ಬರೇ ಬಿಹಾರ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳ?
ಇವತ್ತು ನಾನು ಕೂಡ ಮಹಾರಾಷ್ಟ್ರ ಚುನಾವಣೆಯನ್ನ ಇವತ್ತು ಅಲ್ಲಿ ಅಬ್ಸರ್ವರ್ಗೆ ಹೋಗಿದ್ದೆ. ಲಾಡ್ಕಿ ಬೆಹನಲ್ಲಿ 1500 ರೂಪಾಯಿಯನ್ನ ಮೊದಲನೇ ಶುರು ಮಾಡಿದ್ರು. ಇದು ನಮ್ಮ ನಕಲಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ನೀಡ್ತಾ ಇರೋದೆಲ್ಲ ಒಂದು ಬೋಗಸ್ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರೋದೇ ಏನಂಗಂದ್ರೆ ಇವತ್ತು ಬಿಹಾರಲ್ಲಾಗಿರೋವಂಥದ್ದು ಇವತ್ತು ನೀವು ವಾಪಸ್ ಕೊಡಿ ಅದನ್ನ ಅಮೌಂಟನ್ನು ನೀವು ವಾಪಸ್ ನಮಗೆ ರಿಟರ್ನ್ ಮಾಡಿ. ಅದರಲ್ಲಿ ಎಷ್ಟೋ ಜನಕ್ಕೆ ಹೋಗಿಲ್ಲ ದುಡ್ಡು ಕೂಡ. ಇವತ್ತು ಇಂಥದ್ರಲ್ಲಿ ಬಜೆಟಲ್ಲಿ ಸಾಕಷ್ಟು ಬಜೆಟಲ್ಲಿ ನೀವು ಟ್ಯಾಕ್ಸ್ ಬ್ಯಾಲೆನ್ಸಿನ 2,20,00,000 ಬಾಕಿಯನ್ನು ಉಳಿಸ್ಕೊಂಡಿದೆ ಕೇಂದ್ರ. ಇವತ್ತು ಸಾಕಷ್ಟು ಇಂಥ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಒಬ್ಬ ಮಹಿಳೆ ಆಗಿ ಆರ್ಥಿಕ ಸಚಿವೆ ಆಗಿ ನಮಗೆ ನೀಡಿರುವಂಥ ಪ್ರಾಮಿಸನ್ನು ಇವತ್ತು ಬ್ಯಾಂಗ್ಳೂರು ಕೆರೆಕಟ್ಟೆ ಯೋಜನೆಯಲ್ಲಿ 3,000 ಕೋಟಿ ಅನೌನ್ಸ್ ಮಾಡಿದ್ರು, ಕೊಟ್ಟಿಲ್ಲ. ಅದೇ ಇವತ್ತು ಪೇಪರ್ ರಿಂಗ್ ರೋಡಲ್ಲಿ 3,000 ಕೋಟಿ ಅನೌನ್ಸ್ ಮಾಡಿದ್ರು, ಅದನ್ನು ಕೊಟ್ಟಿಲ್ಲ. ಇವತ್ತು ನಾನು ಉತ್ತರ ಕರ್ನಾಟಕದವಳಾಗಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರ್ಟಿಕಲ್ 371 ನಮ್ಮ ಮನಮೋಹನ್ ಸಿಂಗ್ ಅವರು ಇದ್ದಾಗ ನಾವು 3,000 ಕೋಟಿಯನ್ನ ನಾವು ಕೊಟ್ಟಿದ್ವಿ. ಅದೇ ಇವತ್ತು ಕರ್ನಾಟಕ ಗವರ್ಮೆಂಟ್ ಇಂದನೂ ಕೂಡ 13,600 ಕೋಟಿಯನ್ನ ನಾವು ರಿಲೀಸ್ ಮಾಡಿದ್ವಿ. ಅದೇ ಇವತ್ತು ಕೇಂದ್ರ ಸರ್ಕಾರ 15,000 ಕೋಟಿ ಇದೆಲ್ಲ ಕಂಪ್ಯಾರಿಸನ್ ಸ್ವಾಗತಾರ್ಹನೇ, ಚರ್ಚೆ ಮಾಡಬೇಕಾಗಿರೋ ವಿಚಾರನೇ ವೀಣಾ ಮೇಡಮ್. ಬಟ್ ನನ್ನ ಪ್ರಶ್ನೆ ಇರೋದು, ಡಿಲೇ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ತಿದ್ದಾರೆ, ಉಳಿಸ್ಕೊಳ್ಳೋದ್ರಲ್ಲಿ ವಿಳಂಬವಾಗಿದೆ, ಎಲ್ಲವೂ ಸರಿಯೇ. ಆದರೆ ತಪ್ಪು ಮಾಹಿತಿಯನ್ನ ಕೊಡುವಷ್ಟು ನಿರ್ಲಕ್ಷ್ಯ ವಹಿಸ್ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಅಧಿಕಾರಿಗಳು ತಪ್ಪು ಲೆಕ್ಕ ಕೊಡ್ತಿದ್ದಾರೆ ಅನ್ನೋದನ್ನ ಮನಗಾಣದಷ್ಟು ಹಿಂದುಳಿದ್ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಸಂಗ್ರಹ ವಿಚಾರದಲ್ಲಿ? ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ನಾನು ಆಗಲೇ ಹೇಳಿದಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್, ಅದರಲ್ಲೂ ಕೂಡ ಮಹಿಳೆ. ಹಾಗಿದ್ದವರು ತಪ್ಪು ಲೆಕ್ಕ ಕೊಟ್ಟಿದ್ದು ಅಲ್ಲದೆ ನಾನು ಮಹಿಳೆ ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ದು ಸರಿಯಾ ಅಂತ ಹೇಳಿ? ಇವತ್ತು ನೋಡಿ, ಸಾಕಷ್ಟು ನಾವು ಇತಿಹಾಸ ಪುರಾಣವನ್ನು ತೆಗೆದು ನೋಡಿದಾಗ, ಮಹಾಭಾರತವನ್ನು ನಾವು ನೋಡಿದಾಗ ದ್ರೌಪದಿ ಮೇಲೆ ಎಲ್ಲರೂ ಮುಗಿಬಿದ್ರು. ದ್ರೌಪದಿ ಇವತ್ತೇನಾಗಿದ್ಲು? ಮಹಿಳೆ ಆಗಿದ್ಲು. ಇವತ್ತು ಮಹಿಳೆ ನಾನು ಅಬಲೆ ಅಂತೇಳಿ ಅವತ್ತು ದ್ರೌಪದಿನೂ ಕೂಡ ಹೇಳಿದ್ರು. ಇವತ್ತು ಸೆಷನಲ್ಲೂ ಕೂಡ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹಿಳೆ ಅಂತೇಳಿ ಎಲ್ಲರೂ ಮುಗೆ ಬಿದ್ದಾಗ ನಾವು ಮಹಿಳೆ ಪ್ಲೇಸಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರು ಕೂಡ, ಸಚಿವರಾಗಿ ಪುರುಷರು ಇದ್ದಿದ್ರು ಕೂಡ ತಪ್ಪು ಅಂತ ಅನಿಸಿದಾಗ ವಿರೋಧ ಪಕ್ಷ ಜವಾಬ್ದಾರಿ ಪ್ರಶ್ನೆ ಕೇಳೋದು. ಇಲ್ಲಿ ಪುರುಷರು ತಪ್ಪು ಮಾಡಿದ್ರೆ ತಪ್ಪು, ಮಹಿಳೆ ತಪ್ಪು ಮಾಡಿದ್ರೆ ಕೇಳಬಾರ್ದು, ಇದು ಯಾವ ಲೆಕ್ಕ ಅಂತ? ಅದು ಯಾವ ಥರನೂ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಇವೊಬ್ಬ ಮಹಿಳೆ ಆಗಿ ನನ್ನಿಂದ ಅಜಾಗರೂಕತೆ ಆಗಿದೆ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದಾಗ ಇವತ್ತು ನೀವು, ನಾನಾಗಲೇ ಹೇಳಿದೆ, ಈಗ ಎಕ್ಸಾಂಪಲ್ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗೂ ಕೂಡ ನಾವು ದ್ರೌಪದಿನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಇವತ್ತು ಅವಳು ಕೂಡ ನಾನು ಮಹಿಳೆ, ಇವತ್ತು ನಾನು ಅಬಲೆ ಅಂತ ಹೇಳಿದ್ರು. 5,000 ಕೋಟಿ ಪ್ರಶ್ನೆ ಮತ್ತೊಮ್ಮೆ, ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟರು, ಹಾಗಾಗಿ ನಾನು ತಪ್ಪು ಮಾಹಿತಿ ಕೊಟ್ಟೆ. ಇಷ್ಟು ಸಿಂಪಲ್ ಆ ಸೊಲ್ಯೂಷನ್ ಇದಕ್ಕೆ? ಸುರ್ಬಿ, ಒಂದು ಪಾಯಿಂಟ್ ಆಫ್ ಕರೆಕ್ಷನ್ನು, ದ್ರೌಪದಿ ಯಾವತ್ತೂ ನಾನು ಅಬಲೆ ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದು, ನಾನು ಇದನ್ನ ಸಹಿಸ್ತೀನಿ, ಕೃಷ್ಣನ ನೆನಪಿಸ್ಕೋತೀನಿ, ಒಂದು ದಿವಸ ಇದಕ್ಕೆ ನನಗೆ ಆ ಬೇಕಾಗಿರುವಂತಹ ಕರ್ಮದಲ್ಲಿ ಬೇಕಾಗಿರುವಂತಹ ಎಲ್ಲ ತಪ್ಪುಗಳು ತಿದ್ದು ಆಗತ್ತೆ ಅಂತ ಹೇಳಿದ್ದು. ಶಕ್ತಿಯಿಂದ ಮಾತಾಡಿದ್ದು. ನಾವು ಯಾವತ್ತೂ ನಾನು ಅಬಲೆ ಇರುವಂತ ನಾವು ಒಪ್ಪಿಲ್ಲ. ಆ ನಾನು ಮಾತಾಡೋದಕ್ಕೆ ದಯವಿಟ್ಟು ಬಿಟ್ಬಿಡಿ. ಇವತ್ತು ಬಹಳ ಮುಖ್ಯವಾದಂತಹ ಸಮಯ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ. ಯಾಕೆಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಿರುವಂತಹ ಈ 33% ವಿಮೆನ್ ರಿಸರ್ವೇಷನ್ ನೋಡ್ತಾ ನೋಡ್ತಾ ಬಹಳಷ್ಟು ಮಹಿಳೆಯರು ಬರ್ತಾರೆ ಸದನಕ್ಕೆ. ಆ ಸದನದಲ್ಲಿ ಪ್ರಶ್ನೆ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಏನ್ ಸುಳ್ಳು ಹೇಳ್ತಿದ್ದೀನಿ? 11 ವರ್ಷದಿಂದ ಇಂಪ್ಲಿಮೆಂಟ್ ಬರುತ್ತೆ ಮೇಡಮ್, ಕಾಂಗ್ರೆಸ್ಸಿನಲ್ಲಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಅಧಿಕಾರಿಗಳಿಗೆ ಇಂದ ಸರಿಯಾದ ಮಾಹಿತಿ ತಗೊಳ್ಳೋದಿಕ್ ಆಗ್ಲಿಲ್ಲ ಅಂದ್ರೆ ಬಹುಶಃ ಅವ್ರ ಪಕ್ಷದಲ್ಲೇ ಬೇರೆ ಮಹಿಳೆಯರಿದ್ದಾರೆ, ಹಂಗಂದ್ರೆ ಅವರೇ ಆಗ್ಬೋದು ಸಚಿವರು, ನಾವೇನ್ ಬೇಡ ಅಂತಿಲ್ಲ. ಆದ್ರೆ ನಾನು ಅಬಲೆ, ಎಲ್ಲಾರು ಮಹಿಳಾ ವಿಷಯಗಳ ಬಗ್ಗೆ ಯಾರನ್ನ ಪ್ರಶ್ನೆ ಕೇಳಬೇಕು? ಮಹಿಳಾ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೇಡಮ್. ನೀವು ಹೇಳ್ದಂಗೆ ಆ ಡಿಪಾರ್ಟ್ಮೆಂಟ್ ಇರೋದು ಮಹಿಳಾ ಸಬಲೀಕರಣದ ಬಗ್ಗೆ ಅಲ್ವಾ? ನೀವು ಕೇಳಬೇಕಾದ ಪ್ರಶ್ನೆ ಯಾರಿಗೆ? ಆ ಪ್ರಶ್ನೆನ ಇದನ್ನ ನೋಡಿ ಏನೇನಾಗಿದೆ ಇವತ್ತು ಅಂತ. ಉಪಮುಖ್ಯಮಂತ್ರಿಗಳು ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮುಖ್ಯಮಂತ್ರಿಗಳು ನಡೆಸಿರುವಂತಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಮಾಹಿತಿ ನಾವು ಹೇಳಿರುವಂತದ್ದು. ಅಲ್ಲಿ ಬೇರೆ ಒಂದು ವ್ಯತ್ಯಾಸ. ಸರಿ, ನಿಮಗೆ ಸರ್ಕಾರ ನಡೆಸೋದಿಕ್ಕೆ ಆಗ್ತಿಲ್ಲ,
ಒಬ್ರಾದ್ಮೇಲೆ ಒಬ್ರು. ಶ್ವೇತಾ ಅವ್ರು on air. ಶ್ವೇತಾ ಅವ್ರದ್ದು voice mark on air. ಸುರ್ವಿ ಅವರೇ ನಡೆದಿರುವಂತದ್ದು ಸುರ್ವಿ ಅವರೇ taken, ನಿಮ್ಮ point taken. ಶ್ವೇತಾ ಅವ್ರಿಗೆ ಪ್ರಶ್ನೆ. ಶ್ವೇತಾ ಅವ್ರಿಗೆ ಮಾತ್ರ voice on air, please. ಶ್ವೇತಾ ಅವ್ರು ಮಾತ್ರ on air ಇದ್ದಾರೆ. ಸೀಮಾ ಮೇಡಮ್ ನೀವೇ ಇದಕ್ಕೆ ಕೌಂಟರ್ ಕೊಡ್ಬೇಕು. ಶ್ವೇತಾ ಯಾದವ್ ಅವರೇ ಡಿಸೆಂಬರ್ 9 ಸುರ್ಗಿ ಕೇಳಿಸ್ಕೊಳ್ಳಿ. ವೀಣಾ ಮೇಡಮ್ ನೀವು ಕೇಳಿಸ್ಕೊಳ್ಳಿ. ಡಿಸೆಂಬರ್ 9ನೇ ತಾರೀಕು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಮಹೇಶ್ ತೆಂಗಿನಕಾಯಿ ಅವರು ಅವತ್ತು ಉತ್ತರ ಕೊಡ್ತಾರೆ. ತಪ್ಪು ಲೆಕ್ಕ ಆಗುತ್ತೆ. ಅದಾದ್ಮೇಲೆ 3 ದಿನ. ಸೀಮಾ ಮೇಡಮ್ ಇದು ತುಂಬಾ ಇಂಪಾರ್ಟೆಂಟ್. ವೀಣಾ ಅವರು ನೀವು ಕೂಡ 3 ದಿನಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಬೆಳಗಾವಿ ಜಿಲ್ಲೆಯವರಾದ್ರೂ ಕೂಡ ಬೆಳಗಾವಿಯಲ್ಲೇ ಸೆಷನ್ ನಡೀತಿದ್ರು ಕೂಡ ಭಾಗಿಯಾಗೋದಿಲ್ಲ. ಇವತ್ತು ಹೋಗ್ತಾರೆ, ವಿಷಾದ ವ್ಯಕ್ತಪಡಿಸ್ತಾರೆ. ಅಲ್ಲಿಗೆ ಅಕೌಂಟಬಿಲಿಟಿ ಅನ್ನೋದು ಏನು? 3 ದಿನಗಳ ಕಾಲ ಸೆಷನ್ಗೆ ಹೋಗ್ದಲೆ ಆಚೆ ಉಳಿತಾರೆ ಅಂದ್ರೇನು? ಅದರಲ್ಲೂ ಕೂಡ ಅವರದ್ದೇ ಇಲಾಖೆಯ ಮೋಸ್ಟ್ ಪಾಪ್ಯುಲರ್, ಮೋಸ್ಟ್ ಸ್ಪೋಕನ್ ಅಬೌಟ್ ಯೋಜನೆಯ ಬಗ್ಗೆನೇ ಪ್ರಶ್ನೆ ಹುಟ್ಟಿದಾಗ ಅದಕ್ಕೆ ಉತ್ತರ ಕೊಡದಲೆ 3 ದಿನ ಇನ್ಯಾವ ಇಂಪಾರ್ಟೆಂಟ್ ಪ್ರಶ್ನೆ ಅವ್ರು ಉತ್ತರ ಕೊಡ್ಲಿ ಮೇಡಮ್. ಅದಾದ್ಮೇಲೆ ಇನ್ಯಾವ ಇಂಪಾರ್ಟೆಂಟ್ ಕೆಲಸ ಆಯ್ತು 3 ದಿನಗಳ ಕಾಲ ಪ್ರಶ್ನೆ? ಮಹಿಳಾ ಸಬಲೀಕರಣ ಅಂತ ಮಾತಾಡುವಂತ ಕಾಂಗ್ರೆಸ್ನವ್ರಿಗೆ ನಂದೊಂದು ಪ್ರಶ್ನೆ. ಮಹಿಳಾ ಸಬಲೀಕರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ರಾಜ್ಯದ ಮಹಿಳೆಯರ ಪರವಾಗಿ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನಾವು ಅವ್ರನ್ನ ಸದನಕ್ಕೆ ಕಳಿಸಿದ ಮೇಲೆ, ಸಚಿವರಾದ ಮೇಲೆ ಅವರು ಅಬಲೆ, ನಾನು ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ನನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ, ನಾನು ಮೊದಲ ಬಾರಿಗೆ ಮಂತ್ರಿಯಾಗಿದ್ದೀನಿ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ಮೊದಲನೇ ಸಲ 2ನೇ ಸಲ ಅನ್ನೋದು ಬರೋದಿಲ್ಲ ಇಲ್ಲಿ. ಅವ್ರು ಕೊಟ್ಟಿರೋಂಥ ಪ್ರಾಮಿಸ್ನ ಅವ್ರು ಕೀಪ್ ಅಪ್ ಮಾಡೋವಂಥದ್ದೇ ಬರೋದು ಇಲ್ಲಿ. ಅದರಲ್ಲಿ 3 ದಿನ ಬಂದಿಲ್ಲ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟರು, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರು, ಇಲ್ಲ ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋರು ಅಂತವ್ರು ಕೊಟ್ಟರು, ಅಥವಾ 3 ದಿನದೊಳಗಡೆ ಈ ವಿಷಯ ಮುಚ್ಚೆ ಹೋಗುತ್ತೆ, ನನ್ನ ಪರವಾಗಿ ನನ್ನ ಏನು ಇದು ಹೇಳ್ತಾರೆ ಬಣ ಇದೆ, ಅದೇ ವಿಚಾರನ ಶಿವಕುಮಾರ್ ಅವರು ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ಏನು ದುಡ್ಡು ತಿನ್ಬಿಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಮ್ಮ ಪ್ರಶ್ನೆ ಏನು ಅಂದ್ರೆ 3 ದಿನ ಒಬ್ಬ ಸಚಿವರು ಮಾಯ ಆಗಿ ಇದು ಉತ್ತರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಧುಮಿತಾ ಅವ್ರು ಮಾತನಾಡಿ. ಸೀಮಾ ಮೇಡಮ್ 3 ದಿನಗಳ ಕಾಲ ಸೆಷನ್ಗೆ ಹಾಜರಾಗದೆ ಇರ್ಲಿಕ್ಕೆ ಇದಕ್ಕಿಂತ ಮುಖ್ಯವಾದ ಕಾರಣ ಏನಿರಬಹುದು ಅನ್ನೋ ಅನುಮಾನ ಬರುತ್ತಾ ಬರೋದು? ಸ್ಯಾಟರ್ಡೆ ಅವ್ರು ಕ್ವಶನ್ ಕೇಳಿದ್ರು, ನೆಕ್ಸ್ಟ್ ಸಂಡೇ ಇತ್ತು, ಮಂಡೇ ಅಡ್ಜನ್ ಆಯ್ತು, ಸೆಷನ್ ಅಡ್ಜನ್ ಆಯ್ತು. ಅದು ಇವ್ರ ಬಹುಶಃ ನಾಲೆಜ್ ಇಲ್ಲ, ಹೋಗ್ಲಿ ಬಿಡಿ. Which day is today, madam? Which day is today? Tuesday ನು ಈ ಫೆಬ್ರವರಿ ಮಾರ್ಚ್ ತರ Tuesday ಸ್ಕಿಪ್ ಆಗೋಯ್ತಾ? ಇನ್ಫಾರ್ಮ್ ಮಾಡಿದ್ರು ನಿಮಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗೋದಿದೆ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿದ್ರು. ಸರಿ, ನಾನು ಜನರನ್ನ ಮಾತಾಡ್ತೀನಿ, ನಮ್ಮ ಜೊತೆಯಲ್ಲಿ ಇರುವ ಮಹಿಳೆಯರನ್ನ ಮಾತಾಡ್ತೀನಿ. ಆಯ್ತು ಶ್ವೇತಾ ಮೇಡಮ್, ಥ್ಯಾಂಕ್ ಯು. ಬರ್ತೀನಿ ವಾಪಸ್. ಮಹಿಳೆಯರನ್ನ ಮಾತನಾಡ್ಸೋಣ. ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಮೇಡಮ್ ನಮಸ್ತೆ, ನಾನು ಶಶಿ. ಗಮನ ಇಲ್ಲಿ. ಶ್ವೇತಾ ಅವರ ಗಮನ ಇಲ್ಲಿ, ಸೀಮಾ ಅವರ ಗಮನ ಇಲ್ಲಿ. ನಮಸ್ತೆ, ನಾನು ಶಶಿಕಲಾ ಅಂತ ಬ್ಯಾಟರಾಯನಪುರ ಕ್ಷೇತ್ರ ಬಿಜೆಪಿಯಿಂದ ಬಂದಿದ್ದೀನಿ. ನನಗೆ ಈ ಕೊಟ್ಟು ಮಾತಂತ ನಡ್ಕೊಳ್ಳಿ. ಮಹಿಳಾ ಸಬಲೀಕರಣ 2000 ಕೊಟ್ಟರೆ ಮಹಿಳಾ ಸಬಲೀಕರಣ ಆಗಲ್ಲ. ಮಹಿಳಾ ಸಬಲೀಕರಣ ಏನು ಏನು ಅಂತ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ. ಮತ್ತು ಕೊಟ್ಟು ಮಾತು ಯಾವ ಮಹಿಳೆ ಯಾವ ಗೃಹಲಕ್ಷ್ಮಿಗೋಸ್ಕರ ಗೃಹ ಬಿಟ್ಟು ಮಹಿಳೆ ಯಾರು ನಮ್ಮ ಗೃಹಲಕ್ಷ್ಮಿನ ಕೊಡಿ ಅಂತ ಹೋಗಿಲ್ಲ. ಇವರು ಕೊಟ್ಟ ಮೇಲೆ ಆ ಕೊಟ್ಟು ಮಾತಿನಂತೆ ನಡ್ಕೋಬೇಕಲ್ವಾ? ಈಗ ಇವ್ರು ಸಚಿವಾಲಯದಲ್ಲಿ ಕೆಲಸ ಮಾಡೋ ಯಾವ ಅಧಿಕಾರಿಗಳಿಗಾದ್ರೂ 1 ತಿಂಗಳು ಸಂಬಳ ನಿಲ್ಸಿದಾರ ಮೇಡಮ್? ಅದಕ್ಕೆ ಉತ್ತರ ಕೊಡ್ಲಿ ಇವರು. ಗೃಹಲಕ್ಷ್ಮಿ ಹಣನ ಇನ್ ಟೈಮ್ಗೆ, ಅಟ್ಲೀಸ್ಟ್ ನಿಮ್ಗೆ ಇನ್ ಟೈಮ್ಗೆ ಆಗಲ್ಲ, ಆ ತಿಂಗಳದ್ದು 30th ಹಾಕ್ಬೇಕಲ್ವಾ? ಸರಿ ವೀಣಾ ಮೇಡಮ್, ಇದೇ ಪ್ರಶ್ನೆ. ಕೊಡ್ತೀವಿ ಅಂತ ಹೇಳಿದ್ದು ನೀವೇನೆ, ಈಗ ಕೊಡೋದ್ರಲ್ಲಿ ಡಿಲೇ ಆಗ್ತಿದೆ ಒಪ್ಪೋಣ, ಸ್ಕಿಪ್ ಆಗಿದೆ ಅದು ತಪ್ಪಲೆಕ್ಕ. ಎಷ್ಟು ಸಬೂಬುಗಳು ಸರ್ಕಾರ, ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಒಬ್ರದ್ದೇ ಅಂತ ನಾನು ಹೇಳ್ತಿಲ್ಲ, ಸರ್ಕಾರ, ಹಣಕಾಸು ಇಲಾಖೆ, ಆಸ್ ಅ ಹೋಲ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು? ನೋಡಿ, ನಾವು ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ಮೇಲೆ ಕೊಡ್ತಾನೆ ಇದ್ದೀವಿ. ಈ 2 ತಿಂಗಳು ಏನೋ ಕಾರಣದಿಂದ ಡಿಲೇ ಆಗಿದೆ. ನೀವು ಕೇಂದ್ರ ಸರ್ಕಾರದಲ್ಲೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ಅವ್ರು ಕೊಟ್ಟಂತ ಪ್ರಾಮಿಸ್ 2 ತಿಂಗಳು ಡಿಲೇ ಆಗಿತ್ತು. ನಾನು ಕೂಡ ಎಲೆಕ್ಷನ್ ಫೇಸ್ ಮಾಡಿದಾಗ ಡಿಲೇ ಆಗಿತ್ತು. ಅಲ್ಲಿ ಎಷ್ಟು ತಿಂಗಳು ಡಿಲೇ ಆಗಿತ್ತು. ಇವತ್ತು ಬಿಹಾರ್ ಎಲೆಕ್ಷನ್ ಅರ್ಧ ಜನ ಹೆಣ್ಮಕ್ಳಿಗೆ ಹಾಕಿದ್ದಾರೆ, ಅರ್ಧ ಜನ ಹೆಣ್ಮಕ್ಳಿಗೆ ಹಾಕಿಲ್ಲ.
ಇದು ಮಹಿಳಾ ಸಬಲೀಕರಣನ? ಇವ್ರದೆಲ್ಲ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ನಮ್ಮದೊಂದು ಇದನ್ನ ಇಟ್ಕೊಂಡು ನಾವು ಕೊಡ್ತೀವಿ ಅಂದಮೇಲೆ 1,20,00,000 ಹೆಣ್ಮಕ್ಳಿಗೆ ನಾವು ಕೊಡ್ತಾನೆ ಇದೀವಿ. 23 ಕಂತಿನಾಗೆ 46,000 ಒಂದು ಮನೆಗೆ. ಇವತ್ತು ನಾವು ಯಾವುದನ್ನ ಪ್ರಾಮಿಸ್ ಮಾಡಿದ್ದೀವಿ, ಇವತ್ತು ಎಲ್ಲ ಯೋಜನೆಗಳನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಮೇಡಮ್ ಹೇಳಿದ್ರು ಮಹಿಳಾ ಸಬಲೀಕರಣ ಆಗಲ್ಲ, ಇದರಿಂದ ಮಹಿಳೆಯರು ಸಂಘಟನೆ ಆಗಲ್ಲ ಅಂತ. ಇವತ್ತು ಎಷ್ಟು ಜನ ಅವರ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಕೂಡ, ನೀವು ಹೇಳ್ತಾ ಇದ್ದೀರಾ ಮೇಡಮ್ ಮಹಿಳಾ ಸಬಲೀಕರಣ ಆಗಲ್ಲ ಅಂತ, ಮಕ್ಳ ಫೀಸ್ ಇವತ್ತು ಕಟ್ಟೋದಕ್ಕೆ ಎಷ್ಟು ಕಷ್ಟ ಇದೆ, ಮನೆ ನಡೆಸೋದಕ್ಕೆ ಎಷ್ಟು ಕಷ್ಟ ಇದೆ. ನೋಡಿ ಒಬ್ಬ ಮನೇಲಿ ಒಬ್ಬ ಮಗು ಇದ್ರೆ LKG UKG ಎಷ್ಟು ಅವ್ರು ಪೇ ಮಾಡ್ತಾರೆ ಅನ್ನೋದ್ರ ಅರಿವಿಗೆ 2,000 ಏನಾಗುತ್ತೆ? ಸರಿ, ಮತ್ತೊಬ್ರು ಪ್ರಶ್ನೆ. ಅಲೋ, ಇದು ಆಮ್ ಆದ್ಮಿ ಪಕ್ಷದಲ್ಲಿ ಫಸ್ಟು ಅರವಿಂದ್ ಕೇಜ್ರಿವಾಲ್ ತಂದಂಥದ್ದು ಇದು ಗ್ಯಾರಂಟಿ. ಪ್ರತಿ ಮಹಿಳೆಯರಿಗೂ 1,000 ಕೊಡ್ತಾ ಇದ್ದಿದ್ದು. ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ 2,000 ಕೊಡ್ತೀನಿ ಅಂತ ಒಪ್ಕೊಳ್ತು. ಆಮೇಲೆ ಈಗ ಡೆಲ್ಲಿನಲ್ಲಿ ಅದೇ BJP ಪಕ್ಷ 2,500 ಕೊಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದು ಜನಗಳಿಗೆ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಅರವಿಂದ್ ಕೇಜ್ರಿವಾಲ್ ಅವ್ರ ಥರ ಒಂದು ತಿಂಗಳು ಮಿಸ್ ಮಾಡಿದಿರ ಯಾರು ಇವತ್ತಿನ ತನಕ ಕೊಟ್ಟಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ನೋಡ್ಕೊಳ್ಳಿ, ಇವಾಗ MLA ಎಲೆಕ್ಷನ್ ಆಗೋ ತನಕ ಕರೆಕ್ಟಾಗಿ ಬಂತು, ಆಮೇಲಿಂದ ಅದು ಈ ಥರನೇ ಆಗ್ತಾ ಇದೆ. 1 ತಿಂಗಳು ಬರೋದು, 3 ತಿಂಗಳು ಸ್ಟಾಪ್ ಆಗೋದು, ಈ ಥರ. ಎಷ್ಟೋ ಹಳ್ಳಿಗಳಲ್ಲಿ ವಯಸ್ಸಾದ ಅಜ್ಜಂದಿರು ಎಲ್ಲರೂ ಈ ದುಡ್ಡಿಗೆ ಕಾಯ್ಕೊಂಡಿದ್ದಾರೆ ಮೆಡಿಸನ್ಗೋಸ್ಕರ. ಅದು ಈ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ಅವತ್ತೆಲ್ಲರೂ ಈ ಸರ್ಕಾರನ ದೇವರು ಸರ್ಕಾರ, ಮುಖ್ಯಮಂತ್ರಿಗಳನ್ನ ದೇವರು ಅಂತಾನೆ ಪೂಜೆ ಮಾಡಿ ಇವತ್ತು ಅವರೇ ಶಾಪ ಹಾಕುವಂಥದ್ದಾಗಿದೆ. ಇದನ್ನ ಯಾಕೆ ಈ ಥರ ಮಾಡಿದ್ರು? ಮತ್ತೆ ಇದಕ್ಕೆ DCM ಇದ್ರ ಬಗ್ಗೆ ಕ್ವಶ್ಚನ್ ಮಾಡಿದಾಗ ಏನ್ರಿ ಇದು ಸಂಬಳ ಏನ್ರಿ ತಿಂಗಳು ಕೊಡ್ತೀವಿ ಅಂತ. ಸೀಮಾ ಅವರೇ ಉತ್ತರ ಕೊಡಿ, ನೀವೇ ಉತ್ತರ ಕೊಡಬೇಕಾಗಿರೋದು. ಡಿಪೆಂಡೆನ್ಸಿಯನ್ನ ಕಲಿಸಿದ್ದೇ ನೀವು, ಕೊಡಿ ಅಂತ ಕೇಳಿರ್ಲಿಲ್ಲ. ಕೊಟ್ಟ ಮೇಲೆ ಡಿಪೆಂಡೆನ್ಸಿ ಕಲಿಸ್ಬಿಟ್ಟು ಈಗ ನಾವು ನಿಧಾನಕ್ಕೆ ಕೊಡ್ತೀವಿ, ತಿಂಗಳ ಕೊಡ್ಲಿಕ್ಕೆ ಸಂಬಳನ, ಈ ರೀತಿಯ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ನೋದು ಅವ್ರ ಪ್ರಶ್ನೆ. ಇವಾಗ ಅವರು ಆಮ್ ಆದ್ಮಿ ಪಾರ್ಟಿ ಅವ್ರದ್ದು ಅಂತ ಹೇಳಿದ್ರು, ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಅವರನ್ನು ಕಲಿಸಿದ್ರ ಡಿಪೆಂಡೆನ್ಸಿನ? ಹೌದು, ಆಬ್ವಿಯಸ್ಲಿ 100%. ಇವತ್ತು ಎಷ್ಟು ಮಹಿಳೆಯರು ಫ್ರೀ ಆಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲಿ ಬೇಕೋ ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಎಷ್ಟು ಅನುಕೂಲ ಆಗಿದೆ ಅವ್ರಿಗೆ. ಎಷ್ಟು ಅದು ಮಹಿಳಾ ಸಬಲೀಕರಣ ಅಲ್ವಾ? ಇವತ್ತು ಅವರಾಗಿ ಖುದ್ದಾಗಿ ತಮ್ಮ ಬಿಸ್ನೆಸ್ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಫ್ರೀ ಟ್ರಾವೆಲ್ ಸಿಕ್ಕಿದೆ, ಅದು ಸಬಲೀಕರಣ ಅಲ್ವಾ? ಅದು ಎಷ್ಟು ಅನುಕೂಲ ಆಗ್ತಾ ಇದೆ, ಅದನ್ನೆಲ್ಲ ಕಣ್ಣು ಕಾಣಿಸ್ತಾ ಇಲ್ವಾ? 22 ವರ್ಷಗಳಿಂದ ಇವರು ಟ್ರಾನ್ಸ್ಪೋರ್ಟಿನ 6,000 ಲಾಸ್ ಅಲ್ಲಿ ಬಿಟ್ಟು ಹೋಗಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು 564 ಕೋಟಿ ಕೊಡೋದಕ್ಕಿಂತ ಫ್ರೀ ಟಿಕೆಟ್ ಕೊಡೋದರ ಜೊತೆಗೆ ಪ್ರಾಫಿಟ್ ಅಲ್ಲಿ ನಡೀತೀವಿ. ಮತ್ತೆ 5,000 ಹೆಚ್ಚು ಬಸ್ಗಳನ್ನ, ಹೊಸ ಬಸ್ಗಳನ್ನ ಅಳವಡಿಸಿದೀವಿ. ಡ್ರೈವರ್ಸ್ಗಳಿಗೆ, ಕಂಡಕ್ಟರ್ಸ್ಗಳಿಗೆ ಸ್ಯಾಲರಿ ಹೆಚ್ಚು ಮಾಡಿದೀವಿ. ಪ್ರತಿಯೊಂದು ನಡ್ಕೊಂಡು ಹೋಗ್ತಾ ಇದೆ. ಅವರು ನಾನು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ ಮಾತಿಗೆ ಬರ್ತಾ ಇದ್ದೀನಿ. ಅವ್ರಿಗೆ ಹೌದು, ಖಂಡಿತ ಅವರು ಹೆಣ್ಣು ಅಂತಾನೆ ಅವ್ರು ಮಾಡಿದ್ದು. ನಾನು ಪ್ರೂವ್ ಮಾಡ್ತೀನಿ ನಮಗೆ. ಇಫ್ ಯು ಗಿವ್ ಮಿ ಅನ್ಇಂಟರಪ್ಟೆಡ್ 2 minutes. ಸಾರಿ ಮೇಡಮ್, ಅಲ್ಲಲ್ಲ, ನಾನು ವೈಯಕ್ತಿಕವಾಗಿ ಇಲ್ಲಿರೋರು ಯಾರಾದರೂ ಒಪ್ಕೊಳ್ಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂಥ 400 ಜನರನ್ನ ಎದುರಿಸುವ ಸಾಮರ್ಥ್ಯ ಇದೆ ಅಂತಲೇ ಆ ಕ್ಷೇತ್ರದ ಜನ ಆಕೆಯನ್ನ ಮಂತ್ರಿಯಾಗಿ, ಶಾಸಕಿಯಾಗಿ ಆಯ್ಕೆ ಮಾಡಿರೋದು. ಕೇಳಿಸ್ಕೊಂಬಿಡಿ ಮೇಡಮ್, ಇಂಥ 400 ಜನರನ್ನ ಸಮರ್ಥವಾಗಿ ಎದುರಿಸಬಹುದು ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವರನ್ನ ಸಚಿವೆ ಮಾಡಿರೋದು. ವಿರೋಧ ಪಕ್ಷ ಪ್ರಶ್ನೆ ಕೇಳಿದ ತಕ್ಷಣ, ನನ್ನ BJP ನಾಯಕಿ ಯಾರಾದ್ರೂ ಮಾತನಾಡಿದ್ರು ಇದನ್ನೇ ಹೇಳ್ತಾ ಇದ್ದೆ, ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದ ತಕ್ಷಣ ಹೆಣ್ಣು ಅನ್ನೋ ಕಾರಣ ಕೊಡೋದನ್ನ ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ. ಜನ ಒಪ್ತಾರ ಬಿಡ್ತಾರೋ? ಜನನೂ ಒಪ್ಪಲ್ಲ, ಸೀಮಾ ಮೇಡಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಯಾರು ಬಸ್ ಫ್ರೀ ಮಾಡು ಅಂತ ಕೇಳಲಿಲ್ಲ ಮೇಡಮ್, 2,000 ಕೊಡಿ ಅಂತ ನಾವು ಕೇಳಲಿಲ್ಲ ಮೇಡಮ್. ಓಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಜನನ ಮಹಿಳೆಯರನ್ನ ಯಾಮರ್ಸಕ್ಕಾಗುತ್ತೆ ಅಂತ ಮಹಿಳೆಯರನ್ನ ಯಾಮಾರ್ಸ ಕೆಲಸ ಮಾಡಿದ್ದಾರೆ. ಈಗ ನಿಮಗ್ ಬೇಡ ಆಗಿರಬಹುದು, ಅನೇಕ ಮಹಿಳೆಯರಿಗೆ ಅದರಿಂದ ಉಪಯೋಗ ಆಗ್ತಾ ಇದೆ. ಯಾರು ಕೇಳಲಿಲ್ಲ ಮೇಡಮ್, ಯಾರು ಕೇಳಲಿಲ್ಲ. ಇದನ್ನ ನೆಪ ಇಟ್ಟು ಲೇಡೀಸ್ನ ಯಾಮಾರಿಸಿ ಅವರು ಓಟ್ ಮಾಡಿಸ್ಕೊಂಡ್ರು. ಈಗ ಅವ್ರ ಮೇಡಮ್ ಹೇಳ್ತಾ ಇದ್ದಾರೆ ಫ್ಲೈಟಲ್ಲಿ ಹೋಗ್ತಾರಾ ಅಂತ ಅಂದ್ಬಿಟ್ಟು. ಮೋದಿಜಿ ವಿಷಯ ಇಲ್ಲಿ ಬಂದಿಲ್ಲ. ಮೋದಿಜಿ ಒಬ್ಬರೇ ಫ್ಲೈಟಲ್ಲಿ ಹೋಗ್ತಾ ಇದ್ದಾರಾ? ಇವ್ರು ಯಾರು ಹೋಗೇ ಇಲ್ವಾ? ಅಷ್ಟಿಷ್ಟು ಕೊಡ್ತಾರೆ, BJP ಅವ್ರು ಏನು ಕೊಟ್ಟಿಲ್ಲ. ನಮ್ಗೆ ಕಷ್ಟ ಬಂದಾಗ 2,000 ನಮ್ಗೆ 2 ಲಕ್ಷ
ನಿಮಗೆ 2,000 ರೂಪಾಯಿ ಬರ್ತಾ ಇದೆ ಮೇಡಮ್ ಮೈಕ್ ಕೊಡ್ತೀನಿ. ಒಂದ್ ನಿಮಿಷ. ನಿಮಗೆ 2,000 ಬರ್ತಾ ಇದೆ, ಪ್ರತಿ ತಿಂಗಳು ಬಂದಿದ್ಯಾ? 2-3 ತಿಂಗಳು ಆಗಿದೆ, ಬಂದಿಲ್ಲ, ಅವತ್ತು ಬರುತ್ತೆ. ಸುರಭಿ ಅವ್ರಿಗೆ ಪ್ರಶ್ನೆ. ಸುರಭಿ ಅವ್ರಿಗೆ ಪ್ರಶ್ನೆ. ಆ ಕಡೆ ಮನವಿ, ಈ ಕಡೆ ಆಡಿಯನ್ಸ್ಗೂ ಮನವಿ. ಸುರಭಿ ಅವ್ರಿಗೆ ಪ್ರಶ್ನೆ. ಸೀಮಾ ಮೇಡಮ್, ಸುರಭಿ ಅವ್ರು ನೀವಲ್ಲ ಅಲ್ವಾ? ಹಾಗಾಗಿ ಸುರಭಿ ಅವ್ರಿಗೆ ಪ್ರಶ್ನೆ, ಹಾಗೆ ಆಡಿಯನ್ಸ್ಗೆ ಮನವಿ. ಮೈಕ್ ಕೊಟ್ಟವ್ರು ಮಾತ್ರ ದಯಮಾಡಿ ಮಾತನಾಡಿ. ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ನೀವು ಮಾತಾಡೋದು ಜನರಿಗೆ ತಲುಪಲ್ಲ. ಸೊ ನೀವು ಮಾತನಾಡಿ ವೇಸ್ಟ್ ಆಗುತ್ತೆ. ಹಾಗಾಗಿ ಕೈಂಡ್ ರಿಕ್ವೆಸ್ಟು, ಸುರಭಿ ಅವರೇ ಅಷ್ಟೋ ಇಷ್ಟೋ ಲೇಟೋ ಬೇಗನೋ ಕಾಂಗ್ರೆಸ್ನವ್ರು ಅಷ್ಟು ಇಷ್ಟ ಆದರೂ ಕೊಡ್ತಿದ್ದಾರೆ, ಬಿಜೆಪಿಯವರು ಕೇವಲ ಆರೋಪ ಮಾಡ್ತಿದ್ದಾರೆ, ಮಹಿಳೆ ಆರೋಪ. ಸರ್ಕಾರದಲ್ಲಿರುವಂಥದ್ದು ಇವಾಗ ಕಾಂಗ್ರೆಸ್, ಹಾಗಾಗಿ ಪ್ರತಿಪಕ್ಷವಾಗಿ ನಾವು ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಉಜ್ವಲ ಇರ್ಬೋದು, ಆವಾಸ್ ಯೋಜನೆ ಇರೋ ಬಹಳಷ್ಟು ಜನ ಬೆನಿಫಿಷರೀಸ್ ಇದ್ದಾರೆ. ಮಹಿಳೆಯರ ಹೆಸರಲ್ಲಿ ಮನೆ ಆಗಬೇಕು ಅಂತ ಒಂದು ಮುಂದಾಲೋಚನೆ ಇರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಇದನ್ನ ಹೇಳ್ತಾ ಕೇಳಿಸ್ಕೊಳ್ಳಿ ಮೇಡಮ್, ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಲಿ ದಯವಿಟ್ಟು. ಜನರಿಗೆ ಇಷ್ಟ ಆಗಲ್ಲ, ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ನೀವು ಒಂದು ಅಧಿಕಾರಕ್ಕೆ ಬಂದಾಗ ನಿಮ್ಮ ಭರವಸೆ ಇದ್ದಿದ್ದೇನು? ನೀವು ಹೇಳಿದ್ದೇನು? ತಿಂಗಳು ನಾವು ದುಡ್ಡು ಹಾಕ್ತೀವಿ ಅಂತ ತಾನೆ. ಇದೇ DK ಶಿವಕುಮಾರ್ ಅವರು ಮೀಡಿಯಾ ಅವ್ರ ಜೊತೆ ಮಾತಾಡಬೇಕಾದಾಗ ಒಂದು ಹೇಳ್ತಾರೆ, ನಾವ್ ಎಲ್ರಿ ಹೇಳಿದ್ವಿ ತಿಂಗಳು ಕೊಡ್ತೀವಿ ಅಂತ. ಹೌದು, ಕಾಂಗ್ರೆಸ್ ಪಕ್ಷದವರಿಗೆ ಟಿವಿ ಗರ್ವದಿಂದ ಹೇಳ್ಕೊಡ್ಬೋದು. ಪ್ರಧಾನಮಂತ್ರಿ ಕಾಂಗ್ರೆಸ್ಸಿನ ಸಪೋರ್ಟರ್ಸ್ ಹೇಳ್ತಿರೋದು 2 ತಿಂಗಳು ದುಡ್ಡು ಬಂದಿಲ್ಲ. ಒಂದೇ ಒಂದು ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ. ಇಲ್ಲಿ ಕಾಂಗ್ರೆಸ್ಸಿನ ವಕ್ತಾರರು ಮತ್ತೆ ಲೀಡರ್ಸ್ ಹೇಳ್ತಿರುವಂತದ್ದು ಡಿಲೇ ಆಗಿದೆ ಅಂತ. ಡಿಲೇ ಆಗಿಲ್ಲ. ಸದನದಲ್ಲಿ ಹೇಳಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಗಟ್ಟಿಯಾಗಿ ಕಾನ್ಫಿಡೆನ್ಸ್ ಇಂದ ನಮಗೆ ಉಪದೇಶ ಮಾಡ್ತಿರೋ ತರ ಆಗಸ್ಟ್ ತನಕ ದುಡ್ಡು ಬಂದಿದೆ. ಎಲ್ಲಿ ಹೇಳಿದ್ರು ಡಿಲೇ ಅಂತ? ಇವತ್ತು ಅವರು ತಪ್ಪು ಒಪ್ಕೊಂಡಿದ್ದಾರೆ. ನಾಪ್ಕ ಇರ್ಲಿ ಅದು ನಮಗೆ. ವಿರೋಧ ಪಕ್ಷ ಬಿಜೆಪಿ ಯಾರು ನಿಮ್ಮನ್ನು ಹಿಡಿಯಲ್ಲ. ಮಧುಮಿತಾ ಅವ್ರಿಗೆ ಪ್ರಶ್ನೆ ಆದ್ಮೇಲೆ ವೀಣಾ ಮೇಡಮ್ ನೀವು ಉತ್ತರ ಕೊಡೋದಕ್ಕೆ. ವೀಣಾ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸುರಭಿ ಟೇಕನ್. ಮಧುಮಿತಾ ಅವ್ರಿಗೆ ಪ್ರಶ್ನೆ ಅದಾದ್ಮೇಲೆ ವೀಣಾ ಮೇಡಮ್ ನೀವೇ ಉತ್ತರ ಕೊಡಬೇಕು. ವಿರೋಧ ಪಕ್ಷದಿಂದ ಮತ್ತೊಂದು ಗಂಭೀರ ಆರೋಪ ಬರ್ಲಿಕ್ಕೆ ಕಾರಣ ವಾಲ್ಮೀಕಿ ಹಗರಣ. ಅದರಲ್ಲಿ ತನಿಖಾ ಸಂಸ್ಥೆಗಳು ಕೊಟ್ಟಿರುವ ರಿಪೋರ್ಟ್ ನಲ್ಲಿ ಬೇರೆ ರಾಜ್ಯದ ಚುನಾವಣೆಗೆ ಹಣ ಬಳಕೆ ಆಗಿದೆ ಅನ್ನೋ ಒಂದು ವರದಿ. ಇದೇ ಅನುಮಾನವನ್ನ ಬಿಜೆಪಿ ಇದೀಗ ಮುಂದಿಟ್ಟು ಹೇಳ್ತಾ ಇದೆ. ಬಿಹಾರ ಚುನಾವಣೆಗೆ ನಮ್ಮ ರಾಜ್ಯದ ಗೃಹಲಕ್ಷ್ಮಿಗಳಿಗೆ ಹೋಗ್ಬೇಕಾಗಿರೋ 5,000 ಕೋಟಿ ರೂಪಾಯಿ ಹೋಗಿರುವ ಅನುಮಾನ ಇದೆ. ಅನುಮಾನ ಬರ್ಲಿಕ್ಕೆ ಕಾರಣ ಸ್ಪಷ್ಟವಾಗಿದೆ ಕಣ್ಮುಂದೆ. ಏನ್ ಹೇಳ್ತೀರಿ? Okay, I want to come back to the victim card because you didn't let me speak then. First of all, ಈ ಮಹಾಭಾರತ ಕತೆ, ದ್ರೌಪದಿ ಕತೆ, ಇತಿಹಾಸ ಕತೆ ನಮ್ಗೆ ಬೇಡ. ಓಕೆ, ಆವಾಗ ವಿಮೆನ್ were living in a chauvinistic society. ಇವಾಗ ವಿಮೆನ್ ಎಜುಕೇಶನ್ ಆಗಿದ್ದಾರೆ. So if you can stand in the parliament and lie about something and lie about data or misled. Stop interrupting first. Let me speak. Seema madam ಕೇಳಿಸ್ಕೊಳ್ಳಿ. So if she's going to mislead, okay, sorry for using lying, but let's say misleading. How is it even possible? She's standing there because she's not a victim. She was given an opportunity. So she's standing there because she's not a victim. The victim. ನಿಮಗೆ ಎಷ್ಟು ಅರ್ಥ ಆಗುತ್ತೆ ನಾನು ಭಾವಿಸ್ತೀನಿ ಮೇಡಮ್. ಅವ್ರಿಗೆ ಕನ್ವೀನಿಯಂಟ್ ಆದ ಭಾಷೆಯಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಕನ್ನಡ ಬಳಸಿ ಮೇಡಮ್, ನನ್ನ ಕಡೆಯಿಂದನೂ ಮನವಿ. ಮುಂದುವರಿಸಿ. So I lost the school of thought. I'll come back to this. ಸರಿ, ಅವ್ರು ಹೇಳಿದ್ ಕರೆಕ್ಟ್ ಇದೆ. ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದೆ. ಶ್ವೇತಾ ಅವರೇ ಮುಂದುವರಿಸಿರಂತೆ. ಅವ್ರಿಗೆ ಅವಕಾಶ ಸಿಕ್ಕಿದೆ, ಹಾಗಾಗಿ ಸಚಿವೆ ಆಗಿದ್ದಾರೆ. ಅವ್ರಿಗೇನೋ ಅವಕಾಶ ವಂಚಿತರಾಗಿ ಹಿಂದೆ ನಿಂತ್ಕೊಂಡು ಮಾತನಾಡ್ತಿಲ್ಲ ಅನ್ನೋದು ಅವ್ರ ವಾದ. ಶ್ವೇತಾ
ಈಗ ನೀವೆಲ್ಲ ಹೇಳ್ತಾ ಇರೋದು ಒಂದು ಪ್ರಶ್ನೆ, ಅದನ್ನ ನೀವು ಇದನ್ನ ಹಿಂದಿನ ವಿಷಯನೇ ಅರ್ಥ ಮಾಡ್ಕೋತಾ ಇಲ್ಲ. ಮಹೇಶ್ ತೆಂಗಿನಕಾಯಿ ಅವರು ವಿಷಯ ಪ್ರಸ್ತಾಪ ಮಾಡೋವರ್ಗ ಇವರು ಕಳ್ರು ಗೊತ್ತೇ ಆಗ್ಲಿಲ್ವಲ್ಲ ಮೇಡಮ್. ಸದನದಲ್ಲಿ ಈ ವಿಚಾರ ಚರ್ಚೆಗೆ ಬರ್ಲಿಲ್ಲ. ಅದೇ ಮುಂಚಿತವಾಗಿ ಅವ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನಾದ್ರು ಬಂದು ಸದನದಲ್ಲಿ ಇಲ್ಲ ನಮ್ಮಿಂದ ಡಿಲೇ ಆಗಿದೆ 2 ತಿಂಗಳು ನಾವು ಕೊಟ್ಟಿಲ್ಲ ಅಂತ ಏನಾದ್ರು ಹೇಳಿದ್ರ? ಅವರು ತಪ್ಪೊಪ್ಕೊಂಡಿದ್ದಾರೆ, ನಾವು ಕ್ಷಮೆ ಯಾಚಿಸಿದ್ದಾರೆ ಅಂದ ತಕ್ಷಣ ಅದನ್ನ ನಾವು ರಿಸೀವ್ ಮಾಡ್ಕೊಳಕ್ಕಾಗುತ್ತಾ? ಯಾಕೆ ರಿಸೀವ್ ಮಾಡ್ಕೋಬೇಕು? ಅಲ್ಲಿ ಬಂದು ಬೇರೆ ಅವರು ಪ್ರಶ್ನೆ ಹಾಕಿ ಇವರು ಉತ್ತರನು ವೆರಿ ಕಾನ್ಫಿಡೆಂಟ್ ಆಗಿ ಕೊಟ್ಟಿರೋದು, ನಾವು ಕೊಟ್ಟಿದೀವಿ ಅಂತ. ಅಲ್ಲಿವರೆಗೂ ಅವ್ರ ತಪ್ಪು ಗೊತ್ತೇ ಆಗಿಲ್ಲ. ಸೊ ನಾಲೆಡ್ಜ್ ನಮಗಲ್ಲ ಮೇಡಮ್, ಕಾಂಗ್ರೆಸ್ನವ್ರಿಗೆ ಗೊತ್ತಿರ್ಬೇಕು. ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತ ಹೆಂಗ್ ನಡೀತಾ ಇದೆ, ಅಡ್ಮಿನಿಸ್ಟ್ರೇಟಿವ್ ತುಂಬಾ ವ್ಯಾಲಿಡ್ ಪ್ರಶ್ನೆಯನ್ನ ಮುಂದಿಟ್ರಿ ಶ್ವೇತಾ ಅವರೇ. ಅದಕ್ಕೆ ಬಹುಶಃ ವೀಣಾ ಮೇಡಮ್ ಉತ್ತರ ಕೊಡ್ಲಿ. ಸೀಮಾ ಅವರೇ ನೀವು ಉತ್ತರ ಕೊಡ್ಬೇಕು. 2 ಪ್ರಮುಖ ಪ್ರಶ್ನೆ. ಒಂದು, ಬಿಹಾರ ಚುನಾವಣೆಗೆ ಹಣ ದುರುಪಯೋಗ ಆಗಿರಬಹುದು ಅನ್ನೋದು. ವೀಣಾ ಮೇಡಮ್ ಇದಕ್ಕೆ ಉತ್ತರ ಕೊಡ್ಲಿ. ಹಾಗೆ ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡದೆ ಹೋಗಿದ್ರೆ ಫೆಬ್ರವರಿ ಮಾರ್ಚ್ ದುಡ್ಡು ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆನೇ ಮುಚ್ಚಾಕ್ತಿತ್ತು ಸರ್ಕಾರ ಅನ್ನೋ ಆರೋಪ. ನೀವು ಅದಕ್ಕೆ ಉತ್ತರ ಕೊಡಿ. ಮೊದಲನೇದಾಗಿ ಬಿಹಾರ ಚುನಾವಣೆ. ಬಿಹಾರ ಚುನಾವಣೆಯಲ್ಲಿ 10,000 ಒಬ್ಬ ಹೆಣ್ಮಕ್ಳಿಗೆ ಹಾಕಿದ್ದಾರೆ. ನಮ್ಮ ಕರ್ನಾಟಕದ್ದು ಇವತ್ತು ಟ್ಯಾಕ್ಸ್ ಅಮೌಂಟ್ ಬಾಕಿ ಇದೆ, ಕೇಂದ್ರ ಸರ್ಕಾರ ಕೊಡೋದು. ನಾವು ಬ್ಲೇಮ್ ಮಾಡ್ಬೋದಲ್ಲ, ನಮಗೆ ಕೊಡುವಂತ ಟ್ಯಾಕ್ಸ್ ಅಮೌಂಟ್ ನ ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿ. ಇದು ನೋಡಿ ಮಧ್ಯ ಬಂದಿಲ್ಲ, ಮಾತಾಡ್ಬೇಕಾದ್ರೆ ಮಧ್ಯ ಬಂದಿಲ್ಲ, ನೀವು ಕೂಡ ಮಧ್ಯ ನಾನು ನೀವ್ ಯಾರು ಮಾತಾಡ್ಬೇಕಾದ್ರೆ ಮಧ್ಯ ಬಂದಿಲ್ಲ. ನಾನು ಕೂಡ ಕೇಳ್ತಾ ಇದ್ದೀನಿ, ನಮಗೂ ಹಕ್ಕಿದೆ, ನಾವು ಕೇಳ್ತಾ ಅದು ಹಂಗಂದ್ರೆ ನಮ್ಮ ರಾಜ್ಯ ಸರ್ಕಾರದ ಇವತ್ತು ಟ್ಯಾಕ್ಸ್ ಅಮೌಂಟಾ ನಮಗೆ ನೀಡಬೇಕಾದಂತ ಬಜೆಟ್ ಅಲ್ಲಿ ಅನೌನ್ಸ್ ಆದಂತ ಇವತ್ತು ಕಲ್ಯಾಣ ಕರ್ನಾಟಕಕ್ಕಾಗಿರ್ಬೋದು, ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಒಂದು ಬಿಡುಗಡೆ ಮಾಡಬೇಕಾದ ಹಣವನ್ನು ಅಲ್ಲಿ ಕೊಟ್ರ. ಹಾಗಾದ್ರೆ ಪ್ರಾಮಿಸ್ ಆಗಿ ಉಳಿಸ್ಕೊಂಡ್ರ? ಅದೇ ರೀತಿ ಇವತ್ತು ಮೇಡಮ್ ಹೇಳಿದ್ರು, ಆಮ್ ಆದ್ಮಿ ಪಾರ್ಟಿ ಮೇಡಮ್, ಇವತ್ತು ಇತಿಹಾಸ ನಮಗೆ ಮುಖ್ಯ ಅಲ್ಲ ಅಂತ ಹೇಳಿ. ನಾವು ಇತಿಹಾಸ ಪುರಾಣಗಳು ನಮ್ಮೆಲ್ಲ ಸಂಸ್ಕೃತಿ ಇದೆ ಅಂತ ನಾವು ಇವತ್ತು ನಾವು ಕ್ಲಾರಿಫಿಕೇಶನ್ ಮಾಡ್ಬೇಕು. ನಾವಿರೋ ಅಂತ ಭೂಮಿ ಅಂತದೆ ಕರ್ನಾಟಕ. ನಾವೆಲ್ಲ ಹಬ್ಬ ಹರಿದಿನಗಳನ್ನ ಆಚರಿಸ್ತೀವಿ, ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಕೂಡ ಆಚರಿಸ್ತೀವಿ. ಅಂಥದ್ರಲ್ಲಿ ಇವತ್ತು ದ್ರೌಪದಿಯ ಮಹಾಭಾರತದ ಕತೆ ಬೇಡ, ರಾಮಾಯಣದ ಕತೆ ಬೇಡ ಅಂತಂದ್ರೆ ಇವತ್ತು ಎಲ್ಲ ಇತಿಹಾಸದ ಕುರುಹುಗಳು ಇದಾವೆ ಅಂತಾನು ನಾವೆಲ್ಲರೂ ತಿಳ್ಕೊಂಡಿದ್ವಿ. ಅದು ಇದ್ರೂ ಕೂಡ ಇವತ್ತು ನಮ್ಮ ಜೀವನದಲ್ಲಿ ಸಾಕಷ್ಟು ಹೆಣ್ಣುಮಗಳು, ನಾವೆಲ್ಲರೂ ಹೆಣ್ಮಕ್ಳು ಅವರ ಜೀವನದ ಕಥೆಗಳನ್ನ ಅಳವಡಿಸ್ಕೊಂಡು ನಾವು ಜೀವನ ನಡೆಸ್ತಾ ಇದೀವಿ. ಇದೆಲ್ಲ ಸುಳ್ಳು ಅಂತ ಹೇಳಿದನ್ನ ನಾನು ಇದನ್ನ ಅಲ್ಗಳಿತೀನಿ. ನೀವು ಇದನ್ನ ನಾನು ನಿಮಗೆ ಹೇಳ್ತಾ ಇರೋದನ್ನ ಆಧುನಿಕ ಯುಗ ಅಂತ ಹೇಳ್ತಾ ಇದ್ದೀರಾ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ, ಆಧುನಿಕ ಯುಗ ಈಗ ಅದ್ರ ನೆಸೆಸರಿ ಇಲ್ಲ ಅಂತೇಳಿ. ಈಗೂ ಕೂಡ ಇದೆ ನೆಸೆಸರಿ, ಮುಂದೂ ಕೂಡ ಇರುತ್ತೆ. ನಾವು ಅದೇ ಆಧಾರದ ಮೇಲೆ ನಾವು ಜೀವನ ಮಾಡ್ತಾ ಇರೋದು. ಒಂದು ಕ್ಲಾರಿಫಿಕೇಶನ್ ಅದೇ ರೀತಿ ಇವತ್ತು ಮಿಸ್ಲೀಡ್ ಮಾಡಿದ್ರು ಅಂತ ಹೇಳಿದ್ರು, ಪಲಾಯನ ಮಾಡಿದ್ರು ಅಂತ ಹೇಳಿದ್ರು. ಎಲ್ಲಿ ಪಲಾಯನ ಮಾಡಿದ್ದಾರೆ? ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಸದನಕ್ಕೆ, ಬಂದು ಒಪ್ಕೊಂಡಿದಾರಲ್ಲ ನಮ್ಮಿಂದ ತಪ್ಪಾಗಿದೆ, ಸೀಮಾ ಮೇಡಮ್, ನಾನು ಆಡಿಯನ್ಸ್ಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಿಮಗೆ ಕೇಳ್ತಾ ಇದ್ದ ಪ್ರಶ್ನೆ, ಈಗ ಮಹೇಶ್ ತೆಂಗಿನಕಾಯಿ ಅವರು ವಿಷಯ ಪ್ರಸ್ತಾಪನೆ ಮಾಡಲಿಲ್ಲ ಅಂದಿದ್ರೆ 2 ತಿಂಗಳ 5,000 ಕೋಟಿ ರೂಪಾಯಿ ಹಣ ಹಿಂಗೆ ಸ್ಕಿಪ್ ಆಗಿದೆ ಅನ್ನೋ ವಿಚಾರ ಬರ್ತಾನೆ ಇರಲಿಲ್ಲ. ಪ್ರಾಮಾಣಿಕತೆ ತೋರಿಸಲೇ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗ್ಲೂ ತೋರಿಸಲಿಲ್ಲ, ಈಗಲೂ ತೋರಿಸಲಿಲ್ಲ ಅನ್ನೋದು ಬಿಜೆಪಿ ಆರೋಪ. ಸ್ಮಿತಾ ಅವರೇ, ಕೆಲವೊಂದು ಕಡೆ 2 ತಿಂಗಳು ಕೊಟ್ಟಿಲ್ಲ, ಕೆಲವೊಂದು ಕಡೆ 4 ತಿಂಗಳು ಕೊಟ್ಟಿಲ್ಲ. ಹಾಗಾಗಿ ಅವರು ಒಂದು ಇನ್ ಆ್ಯಂಡ್ ಆವ್ರೇಜ್ ತಗೊಂಡು 5 ತಿಂಗಳು ನಾವು ಕೊಟ್ಟಿಲ್ಲ, ನಾನು 23 ತಿಂಗಳು ಕೊಟ್ಟಿದ್ದೀನಿ 28 ತಿಂಗಳಲ್ಲಿ ಅಂತ ಹೇಳಿದ್ರು ಅವರು. ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅಲ್ಲ ಕೆಲವು ಕಡೆ ಸುಗಮವಾಗಿ ರೀಚ್ ಆಗಿದೆ, ಕೆಲವೊಂದು ಹಳ್ಳಿಗಳೇ ಉತ್ತರ ಕನ್ನಡದಲ್ಲಿ ಎಲ್ಲಿ ಕಷ್ಟ ಇದೆ ಆ ಕಡೆ ಸ್ವಲ್ಪ ಲೇಟ್ ಆಗಿ ರೀಚ್ ಆಗಿದೆ. ಹಾಗಾಗಿ ಕೆಲವೊಂದು
ಬರೀ ಸೀಮಾ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ 30 ಸೆಕೆಂಡ್ ಮುಗಿಸಿ ಮೇಡಮ್. ಸೊ ಅವರು ಆ ತರ ತಗೊಂಡು, ಯಾಕಂದ್ರೆ ಅವ್ರೇನಾದ್ರು ಪರ್ಟಿಕ್ಯುಲರ್ ಆಗಿ ಕೇಳಿರ್ತಿದ್ರೆ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂತ ಅಂದ್ಬಿಟ್ಟು ಅದನ್ನ ಡೇಟಾ ತಗೊಳಕ್ ಇನ್ನೂ ಜಾಸ್ತಿ ಟೈಮ್ ಹಿಡಿತಾ ಇತ್ತು. ಅದ್ರ ಬದಲು ಅವರು ಒಂದು ಇನ್ನೊಂದು ಆವರೇಜ್ ಆಗಿ, ಯಾಕಂದ್ರೆ ಎರಡು ತಿಂಗಳು ಕೊಟ್ಟಿಲ್ಲ, 5 ತಿಂಗಳು ಕೊಟ್ಟಿಲ್ಲ, 7 ತಿಂಗಳು ಆವರೇಜ್ ಕೊಟ್ಟು ಒಂದು 5 ತಿಂಗಳು ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದೇ ಒಂದು ಹಿಡ್ಕೊಂಡು ರಂಪ ಮಾಡಿ ಏನಂದ್ರು, ಮೇಡಮ್ ಸುರಭಿ ಮೇಡಮ್ ಮತ್ತೆ ಶ್ವೇತಾ ಮೇಡಮ್ ಅವರು ಆಗ್ಲಿಂದ ಏನೋ ಒಂಥರ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಾಗೆ ಮಾತಾಡ್ತಿದ್ದೀರಾ. ವಿರೋಧ ಪಕ್ಷದವರು ಮೇಡಮ್ ಅವ್ರದ್ದು ಅದೇ. ಹೌದೌದು, ಮಾತಾಡೋದ್ರಲ್ಲಿ ತಪ್ಪಿಲ್ಲ ಮೇಡಮ್. ಪ್ರಶ್ನೆ ಮಾಡಬೇಕು, ಆಗ್ಲೇ ಜನಕ್ಕೂ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಅಂತ. ಒಂದ್ ನಿಮಿಷ, ನಾನು 2 ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು ವಿಷಯನ. 2 ಯೋಜನೆಗಳ ಬಗ್ಗೆ, ಬಿಜೆಪಿ ಸರ್ಕಾರ ತಂದಂತಹ 2 ಯೋಜನೆಗಳ ಬಗ್ಗೆ ಮಾತಾಡ್ತೀನಿ. ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅಂತ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿರುತ್ತೆ. 2 ಬಿಹಾರಲ್ಲಿ ರೋಜ್ಗಾರ್ ಯೋಜನೆ ಅಂತ ತರುತ್ತೆ. ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ತಂದಂತಹ ಯೋಜನೆಯಲ್ಲಿ ಎಷ್ಟು ಕಂತುಗಳು ಜನಗಳ ಅಕೌಂಟ್ಗೆ ಹೋಗಿದೆ? ಫೆಬ್ರವರಿ 20, 2025ರಲ್ಲಿ ಅಧಿಕಾರಕ್ಕೆ ಬಂದಿರುತ್ತೆ. ಮೇಡಮ್ ಸುರಭಿ ಅವರು ಉತ್ತರ ಕೊಡಬೇಕು. ಎಷ್ಟು ಕಂತು ಇವತ್ತಿನ ದಿನ ದೆಹಲಿ ಜನಗಳ ಹೆಣ್ಣು ಮಕ್ಕಳ ಖಾತೆಗೆ ಹೋಗಿದೆ? ಇನ್ನೊಂದು ಪ್ರಶ್ನೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಉತ್ತರ ಕೊಡ್ತೀನಿ. ಇಷ್ಟು ಗಟ್ಟಿಯಾಗಿ ಕೇಳ್ತಿರುವಂತಹ ಈ ಪ್ರಶ್ನೆಗೆ ಧನ್ಯವಾದಗಳು. ಡೆಲ್ಲಿನಲ್ಲಿ ಏನ್ ನಡೀತಾ ಇದೆ, ಬಿಹಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ದೇಶ ಒಂದು ಅಂತಾನೆ ಅಂದ್ಕೊಂಡಿರೋದು, ಮಾತಾಡೋಣ ಆ ವಿಷಯದ ಬಗ್ಗೆ. ಆದ್ರೆ ಅದೇ ಪ್ರಶ್ನೆ ಕರ್ನಾಟಕದ ಕೇಳಿದಾಗ ನೀವ್ ಯಾಕೆ ಬೇಸರ ಮಾಡ್ತೀರಾ, ನೀವ್ ಯಾಕೆ ಬೇಸರ ಪಡ್ತೀರಾ? ಪ್ರತಿ ತಿಂಗಳು ಹೋಗ್ತಾ ಇದೆ ಮೇಡಮ್ ಡೆಲ್ಲಿನಲ್ಲಿ, ಪ್ರತಿ ತಿಂಗಳು ಹೋಗ್ತಿರುವಂತದ್ದು. ದಯವಿಟ್ಟು ಇದೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಳಿದಾಗ ಯಾಕೆ ನಿಮಗೆ ಇಷ್ಟು ಬೇಸರ ಆಗತ್ತೆ? ಇವತ್ತು ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಕಡಿಮೆ ಸೀಟ್ಸ್ ನ ಗೆದ್ದಿರಬಹುದು ಡೆಲ್ಲಿನಲ್ಲಿ, ಅವರು ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಪ್ರತಿಪಕ್ಷ ನಾವು ಕರ್ನಾಟಕದಲ್ಲಿ ನಾವು ಪ್ರಶ್ನೆ ಕೇಳ್ತಿರುವಂತದ್ದು. ಈ ಪ್ರಶ್ನೆಗೆ ನೀವು ಉತ್ತರ ಕೇಳಕ್ ಇಷ್ಟ ಇಲ್ಲ, ಡೆಲ್ಲಿ ಕರ್ಕೊಂಡು ಹೋಗ್ಬೇಕು, ಬಿಹಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವೀಣಾ ಮೇಡಮ್ಗೆ ಪ್ರಶ್ನೆ ಇದೆ. ವೀಣಾ ಪ್ರಶ್ನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ವಿರೋಧ ಪಕ್ಷವಾದ ಬಿಜೆಪಿ ಆಗ್ರಹಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯವರು ಹೋಗ್ಬಿಟ್ಟು ಈ 2 ತಿಂಗಳ ಕಂತಿನ ರಿಲೀಸ್ ಮಾಡಿ ಅಂತ ಕೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಕ್ಷಮೆ ಇರಲಿ, ಡಿ ಕೆ ಶಿವಕುಮಾರ್ ಅವರ ಬಣ ಅನ್ನೋ ಕಾರಣಕ್ಕೆ ಡಿಲೇ ಮಾಡಲಾಗ್ತಿದೆ ಅನ್ನೋ ಆರೋಪ. ಇದು ಸತ್ಯನಾ? ನೋಡೋಣ ಬ್ರೇಕ್ ಆದ್ಮೇಲೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಅವಶ್ಯಕತೆಯನ್ನ ಡಿ ಕೆ ಶಿವಕುಮಾರ್ ಅವರ ಬಣದವರು ಅನ್ನೋ ಕಾರಣಕ್ಕೆ ಬಲವಂತವಾಗಿ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಡಿಲೇ ಮಾಡಲಾಗ್ತಿದೆಯಾ? ಇಂಥ ಪ್ರಶ್ನೆಗಳು. ಹಾಗೆ ನಮ್ಮ ಜೊತೆಯಲ್ಲಿ ಗೃಹಲಕ್ಷ್ಮಿಗಳೇ ಇರೋದ್ರಿಂದ ಅವ್ರ ಹತ್ರನೇ ಕೇಳೋಣ ಈ ಯೋಜನೆ ಬಗ್ಗೆ. ಈ ಯೋಜನೆ ಯಾರಿಗೆ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ. ದಯಮಾಡಿ ಯೋಜನೆ ಕೊಡದೆ ದುಡಿಯೋದಕ್ಕೆ ಎಲ್ಲ ಒಂದು ಮಹಿಳೆಯರಿಗೆ ಅವಕಾಶ ಕೊಟ್ಟರೆ ಯಾವ ಸರ್ಕಾರ ಆದರೂ ನಾವು ಮುಂದೆ ಬರ್ಬೋದು. ಅದಷ್ಟೇ ನಮ್ಮ ಒಂದು ಕಳಕಳಿ ಪ್ರಾರ್ಥನೆ. ನಮಸ್ಕಾರ. ಈಗ ನೀವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆ, 5 ಯೋಜನೆ ಕೊಡ್ತೀನಿ ಅಂತ ಹೇಳಿದ್ರಿ. ಅದರಲ್ಲಿ ಇವಾಗ ಗೃಹಲಕ್ಷ್ಮಿ ಟಾಪಿಕಲ್ಲಿ ಮಾತಾಡ್ತಾ ಇದ್ದೀರಾ. ಆದರೆ ಅದು ಯಾರಿಗೆ ತಲುಪಿಲ್ವೋ ತಲುಪಿರೋರು ಗೊತ್ತಿರತ್ತದು. ಮೇಡಮ್, ನಂದೊಂದು ಪ್ರಶ್ನೆ. ಈಗ ನೀವು ಬಿಟ್ಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹಾಕ್ಕೊಂಡಿದ್ದೀರಿ ಅಲ್ವಾ? ಈಗ ಯೋಜನೆ ಕೊಡೋಕ್ಕಾಗಿಯೇ ನೀವು ಎಣ್ಣೆ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ಮೇಡಮ್ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ, ವಿದ್ಯುತ್ ಬೆಲೆ ಜಾಸ್ತಿ, ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಎಲ್ಲದರಲ್ಲೂ ಜಾಸ್ತಿ. ಒಂದು ಮಿಡ್ಲ್ ಕ್ಲಾಸ್ ಅವರು ಹೇಗೆ ಬದುಕೋದು? ನಾವು ಎಲ್ಲತ್ರಲ್ಲೂ ಶುಲ್ಕ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಬಡ ಮಧ್ಯಮ ವರ್ಗದವರು,
ನಮಗೆ ಯಾವುದೂ ಈ ಥರದ ಫೆಸಿಲಿಟೀಸ್ ಇಲ್ಲ. ಆದರೂ ಕೂಡ ನಾವು ಎಲ್ಲ ನೋಡ್ತಾ ಇದ್ದೀವಿ ಮೇಡಮ್. ಯಾರು ಬಡವರು ಬಡವರಾಗಿರ್ತಾರೆ ಅವರು ಕೊಡಿ ಮೇಡಮ್ ಎಲ್ಲನೂ ನೀವು ಸೌಕರ್ಯನ. ಯಾವ ಜಾತಿ ಏನು ನೋಡಬೇಡಿ ಮೇಡಮ್. ಯಾರು ಬಡ ವಿದ್ಯಾರ್ಥಿಗಳಿರ್ತಾರೆ, ಯಾರು ಪ್ರತಿಭಾ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಅವಕಾಶ ಕೊಡಿ ಮಾಡಿ. ನಾವು ಉತ್ತರ ಕನ್ನಡ ಮಲೆನಾಡಲ್ಲಿ ನೋಡಬೇಕು ಮೇಡಮ್, ರಸ್ತೆ ಇರಲ್ಲ, ದುರಸ್ತಿ. ಅಲ್ಲಿ ಮಲೆನಾಡಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ಮೇಡಮ್. ನಮ್ಮ ಬೀಗ್ರು ಮನೆ ಸೇತುವೆ ಇದೆ ಮೇಡಮ್. ಮಕ್ಕಳು ಅಂದ್ರೆ ಅವಶ್ಯಕತೆ ಇರೋರಿಗೆ ಕೊಡಿ, ಎಲ್ಲರಿಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೀಣಾ ಕಾಶ್ಯಪ್ಪನ ಅವರವ್ರಿಗೆ ಪ್ರಶ್ನೆ ಕ್ವಿಕ್ ಆಗಿ. ಇದರ ಜೊತೆಯಲ್ಲೇ ವಿರೋಧ ಪಕ್ಷ ಎತ್ತಿದ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ್ಯಾವ ಇಲಾಖೆಯಲ್ಲಿ ಕರ್ತವ್ಯ ಹೇಗೆ ಲೋಪ ಆಗ್ತಾ ಇದೆ ಅಂತ ಹೇಳಿ ಉಡುಪಿ, ಇವರು ಮಲೆನಾಡು ಭಾಗ ಹೇಳ್ತಾ ಇದ್ರು, ನಾನು ಕರಾವಳಿದು ಉದಾಹರಣೆ ಕೊಡ್ತೀನಿ. ಉಡುಪಿಯಲ್ಲಿ ಇವತ್ತು, ಕ್ಷಮೆ ಇರಲಿ, ಕಾರವಾರ ಹೆಬ್ಬುವಾಡ ಅನ್ನೋದರಲ್ಲಿ ರಸ್ತೆ ನಿರ್ಮಾಣಕ್ಕೆ ಭಿಕ್ಷೆ ಎತ್ತುತ್ತಾ ಇದ್ದಾರೆ ಅಲ್ಲಿನ ಜನ. ಹಾಗೆ ಇದೀಗ ಸರ್ಕಾರಿ ಶಾಲೆಗಳು ಬರೋಬ್ಬರಿ 25,000 ಸರ್ಕಾರಿ ಶಾಲೆಗಳನ್ನು ಕ್ಲೋಸ್ ಮಾಡ್ತಿರೋದು ಕೂಡ BJP ಉಲ್ಲೇಖ ಮಾಡಿ ಸರ್ಕಾರಿ ಶಾಲೆ ನಡೆಸಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಇದರ ಜೊತೆಯಲ್ಲೇ 240 ರೂಪಾಯಿಗೆ ಸಬ್ಸಿಡಿಗೆ ಸಿಗಬೇಕಾಗಿದ್ದ ಯೂರಿಯಾ ಇವತ್ತು ಕಾಳಸಂತೆಯಲ್ಲಿ 2,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಬೆಲೆ ಏರಿಕೆ ಜೊತೆಗೆ ಯಾರಿಗೆ ಸಿಗಬೇಕಾಗಿತ್ತು ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅನ್ನೋದು ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ. ನೋಡಿ, ಇವತ್ತು ಬೆಲೆ ಏರಿಕೆ ಇವತ್ತು ಕೇಂದ್ರ ಸರ್ಕಾರದ್ದು. FRB ಇದು ನೀವು ಅಕ್ಕಿ ಬೆಲೆ ಹೇಳಿದ್ರು ಮೇಡಮ್, ಇವತ್ತು ಎಲ್ಲಿಂದ ಫಿಕ್ಸ್ ಆಗುತ್ತೆ, ಅದು ಬಿಡ್ ಎಲ್ಲಿಗಾಗುತ್ತೆ, ಅದರದ್ದು ಎಲ್ಲಿ ಫೈನಲ್ ಆಗುತ್ತೆ ಅಂತ ಒಂದು ತಿಳ್ಕೊಬೇಕಾಗಿದೆ. ಕೇಂದ್ರದಿಂದನೇ ಎಲ್ಲ ಬೆಲೆಗಳನ್ನ ಇವತ್ತು ದಿನ ಬಳಕೆ ಮಾಡುವಂತ ವಸ್ತುಗಳು, ಎಣ್ಣೆ ಆಗಿರ್ಬೋದು, ಎಣ್ಣೆ ಕರ್ನಾಟಕದಲ್ಲಿ ಒಂದು ಬೆಲೆ, ಗುಜರಾತ್ನಲ್ಲಿ ಒಂದು ನಿಮಿಷ ಆದ್ರೆ ಕಾಮನ್ ಆಗಿ ಫಿಕ್ಸ್ ಆಗುವಂತದ್ದು ಕೇಂದ್ರದಲ್ಲಿ. ಅದು ಟೆಂಡರ್ ಕರೆಯುವ ಮೂಲಕ ಇವತ್ತು ಅಕ್ಕಿಯಲ್ಲಿ ಎಷ್ಟು ನಾವು ಕೇಳಿದಂಥ ಅಕ್ಕಿನ ನಮಗೆ ಕರ್ನಾಟಕಕ್ಕೆ ಎಷ್ಟು ಮಟ್ಟಿಗೆ ಕೊಟ್ಟರು, ಕೇಂದ್ರದಲ್ಲಿ ಎಷ್ಟು ನಮಗೆ ಕಡಿತ ಮಾಡಿದ್ರು, ಅದು ಯಾವ ಮಟ್ಟದಲ್ಲಿ ಇವತ್ತು ಟೆಂಡರ್ನ ಕರೆದು ಎಲ್ಲಿ ಮುಗಿಸಿದ್ರು ನಮ್ಮದು ಕಾಣ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಕೇಂದ್ರಕ್ಕೆ ಯಾಕೆ ಪ್ರಶ್ನೆಗಳನ್ನ ಕೇಳಲ್ಲ ಅಂತ ನಾನು ಕೇಳ್ತಾ ಇರೋದು. ಇವತ್ತು ನೋಡಬೇಕು, ಕೇಳಿಸ್ಕೊಳ್ಬೇಕು. ಕಾರವಾರದ ಹೆಬ್ಬುವಾಡ ಜನ ರಸ್ತೆಗೋಸ್ಕರ, ಹಾಗಾದ್ರೆ ಕೇಂದ್ರ ಸರ್ಕಾರನೇ ಕೇಳಬೇಕು. ನೋಡಿ, ಇವತ್ತು ಕೆಲವೊಂದು ರಸ್ತೆಗಳನ್ನ ಇವತ್ತು ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು. ಕೇಂದ್ರದ್ದು ಇದೆ ಅಲ್ಲ, ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ, ನಮ್ಮದು ಈಗ ಬಂದಿರುವಂತ ಸರ್ಕಾರ, ಇದ್ರ ಹಿಂದೆ ಇದ್ದಂತ BJP ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ನೋಡ್ಬೇಕಲ್ಲ. ಅಲ್ಲ, ನಿಮಗೆ ಎಲ್ಲದಕ್ಕೂ ಕೇಂದ್ರ ಮತ್ತೆ ಪ್ರೀವಿಯಸ್ BJP ಸರ್ಕಾರ ಮಾತಾಡಬೇಕು ಅಂದ್ರೆ ಹಾಲಿನ ಬೆಲೆ ಮಾತಾಡಬಹುದು. ಇಲ್ಲಿ ಗುಜರಾತಿನಲ್ಲಿ ಹಾಲು ಎಷ್ಟಿದೆ, ಇಲ್ಲಿ ಎಷ್ಟು ಹಾಲಿದೆ ಅಂತ ಒಂದು ನೋಡಿದಾಗ ನಿಜವಾಗ್ಲೂ ಇಲ್ಲಿ ಇರುವಂತಹ ಪ್ರೈಸ್ ಹೈಕ್ ಇಲ್ವಾ? ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಇಲ್ವಾ? ಎಲ್ಲಾನು ಕೇಂದ್ರ ಸರ್ಕಾರನೇ ಮಾಡತ್ತಾ? ಮತ್ತೆ ರಾಜ್ಯ ಸರ್ಕಾರ ಯಾಕಿದೆ? ರಾಜ್ಯ ಸರ್ಕಾರದಕ್ಕೆ ಏನು ಅಧಿಕಾರನೇ ಇಲ್ವಾ? ನೀವು ಗೃಹ ಜ್ಯೋತಿ ಅಂತ ಹೇಳಿದ್ರಿ, ಎಷ್ಟು ಬರ್ತಾ ಇದೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್? ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ತಾ ಇದೆ ನಿಮಗೆ? ನಾವು ಹೇಳದೇ ಇರುವಂತದ್ದು ಆಡಿಯನ್ಸ್ ಅಲ್ಲಿ ಇರೋರು ಹೇಳಿದ್ರು. ಬೆಲೆ ಏರಿಕೆಯ ವಿಷಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆ ಅಂದ್ರೆ ಅವ್ರು ಹೇಳ್ತಿರೋದು ಇವತ್ತು ಸರ್ಕಾರ ನಾವು ಬಿಟ್ಟಿದಂತಹ ಸರ್ಕಾರದಲ್ಲಿ ಮಾತಾಡಕ್ ಬಿಡಿ ಮೇಡಮ್, ರೆವೆನ್ಯೂ ಸರ್ಪ್ಲಸ್ ಅಂತ ಇತ್ತು, ಇವತ್ತು ಆಗಿರುವಂತದ್ದು ರೆವೆನ್ಯೂ ಡೆಫಿಸಿಟ್. ಇವತ್ತು ಆಗಿರುವಂತದ್ದು ರೆವೆನ್ಯೂ ಡೆಫಿಸಿಟ್. ಸುರ್ಬಿ ಪ್ರಶ್ನೆ ಸೀಮಾ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸುರ್ಬಿ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ. ನಮಸ್ತೆ, ನಾನು ಬಸವನಗುಡಿಯಿಂದ ಹೇಮಾ ಅಂತ ಮಾತಾಡ್ತಿರೋದು. ಗೃಹಲಕ್ಷ್ಮಿ ದುಡ್ಡು ಕೊಡ್ತಿರುವಾಗ BPL ಕಾರ್ಡ್ಗಳು, ಸುಮಾರು ಜನ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ, ಯಾಕೆ ಮೇಡಮ್? ಅದಕ್ಕೆ ಕಾರಣ ಹೇಳಿ. ಸುಮಾರು ಜನ ಈವನ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು ಕೂಡ ಮತ್ತೆ ಒಳ್ಳೆ ವೆಲ್ ಟು ಡೂ ಇರೋರೆಲ್ಲನೂ BPL ಕಾರ್ಡ್ ಮಾಡ್ಕೊಂಡಿದ್ರು. ಅದನ್ನ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ವಿನಾ ಯಾರಿಗೆ ಅವಕಾಶ ಇದೆಯೋ, ಯಾರು ನಿಜವಾಗ್ಲೂ ಅನುದಾಯಿಗಳಿದ್ದಾರೋ ಅವ್ರದ್ದು BPL ಕಾರ್ಡ್ ಮಾತ್ರ ಖಂಡಿತ ಕ್ಯಾನ್ಸಲ್ ಮಾಡಿಲ್ಲ. ಮಾನದಂಡ ನಾವು 2,000 ಕೊಡೋದು ಎಲ್ಲರಿಗೂ ಅಂತ ಹೇಳಿದ್ರು ತಾನೆ. ಐದು ಗ್ಯಾರಂಟಿ ಎಲ್ಲರಿಗೂ ಮಹಿಳೆಯರಿಗೆ ಹಲೋ ಮೇಡಮ್, ನೀವು ಹೇಳೋದನ್ನೆಲ್ಲ ನಾವು ಕೇಳ್ತಾ ಇದ್ವಿ, ನಾವು ಹೇಳೋದು ನೀವು ಕೇಳಿ. ಶ್ವೇತಾ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಶ್ವೇತಾ ಅವರು, ಸೀಮಾ ಮೇಡಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಮೇಡಮ್ ಮೈಕ್ ತರೋ ತನಕ ತಾಳ್ಮೆ ಇರಲಿ, ಪ್ರಶ್ನೆ ಕೇಳಿಸ್ಕೊಳ್ಳಿ.
ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೀವ್ ಹೇಳೋದು ನಾವು ಕೇಳಿಸ್ಕೊಂತೀವಿ ಮೇಡಮ್, ನಾವ್ ಹೇಳೋದು ನೀವು ಕೇಳಿಸ್ಕೊಳ್ಳಿ. ಯಾಕೆ ಗಂಡಸರು ಓಟ್ ಹಾಕಿಲ್ವಾ? ಗಂಡಸರು ಓಟ್ ಹಾಕಿಲ್ಲ ಅಂದ್ರೆ ಬರೀ ಹೆಂಗಸ್ರೆ ಓಟ್ ಹಾಕಿದ್ರೆ ಗೆದ್ದು ಬಿಡ್ತಿದ್ರಾ? ಹೇಳಿ, ಇದನ್ನ ಹೇಳಿ ಮೇಡಮ್. ಮಕ್ಕಳು ಸಹ, ನಮ್ಮ ಮಕ್ಕಳು ಸಹ ಓಟ್ ಹಾಕಿದ್ದಾರೆ. ಮಹಿಳೆಯರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿದೆ. ಗೌರ್ಮೆಂಟ್ ಸರ್ಕಾರಿ ಶಾಲೆ ಯಾಕೆ ಮುಚ್ತಾ ಇದ್ದೀರಾ? ಸರ್ಕಾರಿ ಫೆಸಿಲಿಟಿ ಯಾಕಿಲ್ಲ? ವಿದ್ಯೆಗೆ ಹಾಕಿಲ್ಲ, ವಿದ್ಯೆಗೆ ಹಾಕಿಲ್ಲ ಫೆಸಿಲಿಟಿ ಕೊಡ್ತಾ ಇದಾರಲ್ಲ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಂತ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಕ್ಲೋಸ್ ಮಾಡಿದ್ರು. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮತ್ತೆ RTE ರೈಟ್ ಟು ಎಜುಕೇಶನ್ ಅನ್ನೋದನ್ನ ತೆಗೆದಾಕಿದ್ದು ಬಿಜೆಪಿ ಅವರು. ನಾವು ಅದನ್ನ ಮಾಡಿದ್ವಿ. ಈಗ ಎಷ್ಟು ಶಾಲೆಗಳನ್ನ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಬ್ಯಾಂಗ್ಳೂರ್ ಸೌತ್ ಅಲ್ಲಿ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ ಆ ಶಾಲೆಗಳನ್ನ. ನಮಸ್ಕಾರ. ನಮಸ್ಕಾರ. ಇಲ್ಲಿ ನಮ್ಮ ಪ್ರಶ್ನೆ ಸ್ವಲ್ಪ ಕೇಳಿಸ್ಕೊಳ್ಳಿವಾ? ಪ್ರಶ್ನೆ ಕೇಳಿಸ್ಕೊಳ್ಳಿ. ಸೀಮಾ ಮೇಡಮ್ ಪ್ರಶ್ನೆ. ನಮಸ್ಕಾರ. ಬರೀ ಗೃಹಲಕ್ಷ್ಮಿ ಅಂತಾನೆ ಮಾತಾಡ್ತಿರಲ್ಲ, ಮಕ್ಕಳಿಗೆ ಗಂಡಸರಿಗೆ ಸ್ವಲ್ಪ ಹೆಲ್ಪ್ ಆಗಂಗೆ ಮಾತಾಡಿ, ಏನಾದರೂ ಕೊಡಿ ಅವ್ರಿಗೂ. ಬರೀ ಕ್ಷಮೆ ಇರಲಿ ಮೇಡಮ್, ಇವತ್ತಿನ ಟಾಪಿಕ್ ಗೃಹಲಕ್ಷ್ಮಿ ಆಗಿರೋದ್ರಿಂದ ಅದ್ರ ಬಗ್ಗೆ ಯಾರಿಗಾರು ಪ್ರಶ್ನೆ? ಮಕ್ಕಳಿಗೆ ಏನಾದರೂ ಹೆಲ್ಪ್ ಆಗ್ಬೇಕು ಮೇಡಮ್. ಮಕ್ಕಳು ಮೇಯ್ನ್ ಆಗಿ ಇವಾಗ ನೋಡಿ, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರಲ್ಲ, ಮಕ್ಕಳಿಗೆ ಒಳ್ಳೆ ಫೆಸಿಲಿಟಿ ಬೇಕು. ಇದೊಂದು ಅಂಶವನ್ನ ಕೂಡ ಪರಿಗಣಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ. ನಮಸ್ತೆ, ನನ್ನ ಹೆಸರು ಭವ್ಯ ವನ್ನೇಗೌಡ ಅಂತ, ಬಸವನಗುಡಿಯಿಂದ ಬಂದಿದ್ದೀನಿ, JDS ಇಂದ. ನಾನು ಕೇಳ್ಕೊಳ್ಳೋದು ಒಂದೇ, ಇವಾಗ ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ಫ್ರೀ ಕೊಡಿ ಅಂತ ಯಾರೂ ಕೇಳಿಲ್ಲ. ಓಕೆ, ಕೊಟ್ಟಿದ್ದಾರೆ, ತುಂಬ ಸಂತೋಷ. ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ಈ ಖಾತಾ ಅವಶ್ಯಕತೆ ಇರಲಿಲ್ಲ. ನಾನು ಹೇಳ್ತಿರೋದು DK ಶಿವಕುಮಾರ್ ಸಾಹೇಬರಿಗೆ ಇದ್ರ ಅವಶ್ಯಕತೆ ಇರಲಿಲ್ಲ. ಈ ಖಾತೆ ಇತ್ತು ತಾನೇ. ಇವಾಗ ನಮ್ಮ ಜನಗಳಿಗೆ ಇಲ್ಲಿ ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇದ್ದರೆ ಸ್ಕೂಲ್ ಮಕ್ಳಿಗೆ ಮಾಡಲಿ ಬಿಡಿ. ನಾವು ಯಾರು ಗೃಹಲಕ್ಷ್ಮಿ ಕೊಡಿ, ಗೃಹಜ್ಯೋತಿ ಕೊಡಿ, 1 to 2 ಮಾಡಿ ಅಂತ ಯಾರು ಕೇಳ್ಕೋದಿಲ್ಲ. ಬಸ್ ಫ್ರೀ ಮಾಡಿಬಿಟ್ಟು ಜನಗಳೆಲ್ಲ ಬರೀ ಹೆಂಗಸರು ಬಸ್ ಹೋಗ್ಲಿ ಅಂತ ಕಳ್ಸೋದಲ್ಲ. ಮಕ್ಕಳಿಗೆ ಹೆಲ್ಪ್ ಮಾಡಿ. ಗೌರ್ಮೆಂಟ್ ಸ್ಕೂಲ್ ಎಲ್ಲ ತಾಳ್ಮೆ. ಒಬ್ರೊಬ್ರು ಅಭಿಪ್ರಾಯ ವ್ಯಕ್ತಪಡಿಸಿದ ಮೇಲೆ ಅಟ್ಲೀಸ್ಟ್ ಅದು ಜನರಿಗೆ ತಲುಪೋ ತನಕ ಆದ್ರೂ ತಾಳ್ಮೆ ಇರಲಿ. ಆಯ್ತಾ? ಪ್ರಶ್ನೆ ಕೇಳಿ ಮೇಡಮ್. ನಾನು ವೀಣಾ ಪ್ರಸಾದ್ ಅಂತ. ಇದು ಗೃಹಲಕ್ಷ್ಮಿಗಿಂತ ಗ್ರಹಲಕ್ಷ್ಮಿ ಥರ ಆಗ್ಬಿಟ್ಟಿದೆ. ಸೋಲಾರಲ್ಲಿ ಹೆಂಗೆ ಸುತ್ತುತ್ತೋ 9 ಪ್ಲಾನೆಟ್ಸು ಹಾಗೆ ಸುತ್ತಿ 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 ಜನಕ್ಕೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ. ಈಗ ಸಾರಿಗೆ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಯಾರೂ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಕಂತು ಕೊಟ್ಬಿಟ್ರೆ ಎಲ್ಲ ಜನಕ್ಕೂ ವಯಸ್ಸಾದವ್ರು ತುಂಬ ಕಷ್ಟದಲ್ಲಿದ್ದಾರೆ. ಇದನ್ನು ಹೋದಾಗ ಸರ್ವರ್ ಡೌನ್ ಅನ್ನೋದು, ನಾಳೆ ಬನ್ನಿ ಅನ್ನೋದು, ನಾಡಿದ್ದು ಬನ್ನಿ ನೋಡೋಣ ಅನ್ನೋದು, ಹೀಗೆಲ್ಲ ಕಚೇರಿಗಳಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ವಯಸ್ಸಾದವ್ರಿಗೆಲ್ಲ ಇದನ್ನ ಸಹಾಯ ಮಾಡಬೇಕು ನೀವು. ಅದೇ ನಮ್ಮ ಇದಕ್ಕೆ ಕಂಟಿನ್ಯೂ ಆಗಿ ವೀಣಾ ಮೇಡಮ್, ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತಲೇ ಇದೆ, ಅದಕ್ಕೆ HM ರೇವಣ್ಣ ಸರ್ ಅಧ್ಯಕ್ಷರಿದ್ದಾರೆ. ನನ್ನ ಅಂದಾಜಿನ ಪ್ರಕಾರ, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ, 16 ರಿಂದ 17 ಕೋಟಿ ರೂಪಾಯಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರಿಗೆ ಸಂಬಳ ಹಾಗೆ ಅದರ ನಿರ್ವಹಣೆಗೆ ಹೋಗ್ತಿದೆಯಂತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೇನೋ ಲೆಕ್ಕ ಗೊತ್ತಾಗ್ಲಿಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರು ಏನು ಮಾಡ್ತಿದ್ದಾರೆ, ಅವ್ರು ಯಾಕೆ ಮಾಹಿತಿ ಕೊಡ್ತಿಲ್ಲ? ಅವ್ರದ್ದು ದಾಯಿತ್ವ ಅಲ್ವಾ ಇದು? ನೋಡಿ, ಅವರು ಮಾಹಿತಿ ಕೊಟ್ಟಿರ್ತಾರೆ, ಅದು ಮಾಧ್ಯಮದ ಮುಂದೆ ಬಂದಿರಲ್ಲ ಅಷ್ಟೇ. ಎಲ್ಲ ಅಫಿಷಿಯಲ್ ಆಗಿ ಏನು ಮಾಹಿತಿಯನ್ನು ತಗೋಬೇಕು ಎಲ್ಲ ಮಾಹಿತಿಯನ್ನು ತೊಗೊಂಡಿರ್ತಾರೆ. ಇವತ್ತು ಗ್ಯಾರಂಟಿ ಸಮಿತಿಯವರು ಅವ್ರದ್ದೇನು ಕೆಲಸ ಇದೆ ಅವ್ರು ನಿಭಾಯಿಸ್ತಾ ಇದ್ದಾರೆ. ಮಾಹಿತಿ ಕೊಟ್ಟಿರೋದನ್ನ ಮಾಧ್ಯಮದ ಮುಂದೆ ತರೋದಕ್ಕಾಗಲ್ಲ, ಆದ್ರಿಂದ ಅದು ನಿಮ್ಗೆ ಗೊತ್ತಾಗಿರಲ್ಲ. ಅದು ಬಿಟ್ಬಿಟ್ಟು ಮೇಡಮ್ ಹೇಳಿದ್ರು, ಇವತ್ತು ಗೃಹಲಕ್ಷ್ಮಿಗೆ ಅಲ್ದಾಡಿ ಸಾಕಾಗಿದೆ, ಇಂಟರ್ನೆಟ್ ಪ್ರಾಬ್ಲಮ್ ಅಂತೇಳಿ. ಮನೇಲೆ ನಾವು ಇಂಟರ್ನೆಟ್ ಪ್ರಾಬ್ಲಮನ್ನು, ಇಶ್ಯೂಸನ್ನು ನಾವು ಫೇಸ್ ಮಾಡ್ತಾ ಇರೋದ್ರಿಂದ, ಅಷ್ಟು ಕೋಟಿ ಜನಕ್ಕೆ 1,20,00,000 ಜನಕ್ಕೆ ನಾವು ದುಡ್ಡು ಹಾಕಬೇಕಾಗಿರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಗೋದು ಸರ್ವೇ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು. ಇವತ್ತು ಇಂಟರ್ನೆಟ್ ಯಾವ ರೀತಿ ಇದೆ, ನೆಟ್ ಯಾವ ರೀತಿ ಇದೆ ನಿಮ್ಗೆ ಗೊತ್ತಿದೆ. ಇವತ್ತು ಇಂಟರ್ನೆಟ್ ಇಂದ ಫೆಸಿಲಿಟಿ ಯಾವ ರೀತಿ ಇದೆ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಇಂಟರ್ನೆಟ್ನ ಸಮಸ್ಯೆ ಎಲ್ಲ ಕಡೆ ಫೇಸ್ ಮಾಡ್ತಾ ಇರೋದ್ರಿಂದ ಅದನ್ನು ಆದಷ್ಟು ಸರಿಪಡಿಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಒಂದನೇ ದಿನದಿಂದನೇ, ಇವತ್ತು ಅಂತಲ್ಲ, ಈಗಲೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ.
ಸಾಕಷ್ಟು ಇಂಟರ್ನೆಟ್ ವ್ಯವಸ್ಥೆಗಳು ಕೇಂದ್ರ ಸರ್ಕಾರದ ಇರೋದ್ರಿಂದ ಅದು ನಾವೇನು ಮಾಡೋದಕ್ಕಾಗಲ್ಲ. ಕೆಲವೊಂದು ಇಂಟರ್ನೆಟ್ ಇದೆ. ನಾನು ದಳದವರಿಗೂ ಮತ್ತು ಬಿಜೆಪಿ ಅವರಿಗೆ ನನ್ನ ಒಂದು ಪ್ರಶ್ನೆ, ಬಿಜೆಪಿ ಅವರಿಗೂ ಮೊದಲಿಂದಾಗಿ ಬಿಜೆಪಿ ಅವರಿಗೆ, ನೀವು ಗುಂಡಿ ಬಗ್ಗೆ ಮಾತಾಡ್ತಿದ್ರಿ. ನಿಮ್ಮ ಸರ್ಕಾರ ಇದ್ದಾಗ ಕಸದ ರಾಶಿ ಇತ್ತು, ಅದನ್ನು ಮತ್ತೆ ಗುಂಡಿ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ, ಅದು ದೊಡ್ಡ ವಿಚಾರ ಮಾತಾಡೋಕ್ಕಾಗತ್ತೆ. ಈಗ ನಿಮ್ಮಿಬ್ಬರಿಗೂ ಪ್ರಶ್ನೆ ನಂದು, ನೀವಿಬ್ಬರು ಸೇರ್ಕೊಂಡು ಮೈತ್ರಿ ಸರ್ಕಾರ ಅಂತ ಬಿಟ್ಟು ಮಾಡ್ಕೊಂಡ್ರಿ, 2.5 ವರ್ಷ ಕಿತ್ತಾಡ್ಕೊಂಡ್ರಿ, ಅದನ್ನ ಸರ್ಕಾರನೇ ಬಿದ್ದೋಯ್ತು. ಆಮೇಲೆ ಎಲೆಕ್ಷನ್ ಮಾಡಿದ್ರಲ್ಲ, ಅದು ಯಾರು ದುಡ್ಡಲ್ಲಿ ಮಾಡಿದ್ರಿ? ಹೆಣ್ಮಕ್ಳ ಬಗ್ಗೆ, ರೈತರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇರ್ತಾ ಇದ್ರೆ ನೀವಿಬ್ಬರು ಬೇರೆ ಆಗ್ತಿದ್ರಾ? ಸರ್ಕಾರ ಮಾಡ್ಕೊಳ್ಳುವಾಗ 2.5 ವರ್ಷ ನೀವು 2.5 ವರ್ಷ ಅಂತ ಹೇಳಿ ಬಂದ್ರಲ್ಲ, ಆಮೇಲೆ ಯಾಕೆ ನೀವು ಬಿಟ್ಕೊಟ್ಟಿಲ್ಲ? ಅವರು ದಳದವರು ಬಿಟ್ಟಾದ್ಮೇಲೆ ಯಾಕೆ ಎಲೆಕ್ಷನ್ ಮಾಡಿದ್ರಿ? ಅದು ಯಾರು ದುಡ್ಡದು? ಅಂದ್ರೆ ಅವಾಗ ಪೋಲ್ ಆಗಿದ್ದು ಕೂಡ ಸಾರ್ವಜನಿಕರ ದುಡ್ಡೇನೆ, ಇವಾಗ ಮಿಸ್ ಔಟ್ ಆಗ್ತಿರೋದು. ಸುರಭಿ ಅವ್ರ ಉತ್ತರ ಕೊಡ್ಲಿ. ಮಹಾಭಾರತ ರಾಮಾಯಣದ ಹಿಂದೆ ಹೋಗಬಾರ್ದು, ಆದ್ರೆ ನಮ್ಮ ಕರ್ನಾಟಕ ರಾಜಕೀಯ ಇತಿಹಾಸದ ಬಗ್ಗೆ ಸುತ್ತಿ ಇರಬೇಕು. ಉತ್ತರ ಕೊಡ್ತೀನಿ ಮೇಡಮ್, ಉತ್ತರ ಕೊಡ್ತೀನಿ. ನಾನು ಲಕ್ಷ್ಮೀ ಸದನವನ್ನ ಮಿಸ್ ಮಾಡೋದಿಲ್ಲ, ಉತ್ತರ ಕೊಡದೆ ಇರೋದಿಲ್ಲ. ಸುರಭಿಯವರೇ, ನಾನು ಕೊಡ್ತೀನಿ, ಒಂದು ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ ಅಂತ ಹೇಳಿ ಅವ್ರು ಫಸ್ಟ್ ಉತ್ತರ ಕೊಡಿ. ಸ್ಮಿತಾ ಅವರೇ, ಅಲಿಗೇಷನ್ ಪ್ಲೀಸ್ ತಾಳ್ಮೆ ಉತ್ತರ ಕೊಡಿ. ಸುರಭಿ ಅವ್ರು ಉತ್ತರ ಕೊಡ್ಲೇಬೇಕು ಅಂತ ಮಾತಾಡ್ಬೋದಾ? ಸುರಭಿ ಅವ್ರ ಉತ್ತರ ಕೊಡಬೇಕು ಅಂತ ಗಟ್ಟಿಯಾಗಿ ಹೇಳ್ತಾರಲ್ಲ. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲ 3 ದಿವಸ ಸದನವನ್ನ ಸ್ಕಿಪ್ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ ಇಲ್ಲೇ ನಿಂತಿದ್ದೀವಿ. ಉತ್ತರ ಕೇಳಿಸ್ಕೊಳ್ಳಿ. ದಯವಿಟ್ಟು. ಇವತ್ತು ಇನ್ನೊಂದು ಬಾರಿ ಉತ್ತರದಿಂದ ಹೆದರ್ಕೊಂಡು ನಾವು ಹೋಗುವಂತವ್ರು ಕಾಂಗ್ರೆಸ್ ಅವರಲ್ಲ. ನೀವು ಕೇಳಿರೋಂತಹ ಪ್ರಶ್ನೆ ಎಲ್ಲದಕ್ಕೂ ಮಾತಾಡೋದಕ್ಕೆ ಬಿಡಲ್ಲ ಅಂದ್ರೆ, ಉತ್ತರ ಕೇಳೋದಕ್ಕೆ ನಿಮಗೆ ತಾಳ್ಮೆ ಇಲ್ಲ ಅಂದ್ರೆ ಹೇಗೆ? 136 ಸೀಟಿನ ಗೆದ್ದು ಬಂದಿರೋಂತಹ ಸರ್ಕಾರ ಯಾವುದು? ಕಾಂಗ್ರೆಸ್ಸಿನ ಸರ್ಕಾರ. ಇಷ್ಟು ಗ್ಯಾರಂಟಿಗಳನ್ನ ಆಶ್ವಾಸನೆ ಕೊಟ್ಟಿರುವಂತ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಅಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಸರಿ ಇದೆ, ತಪ್ಪು ಹೇಳ್ತಿಲ್ಲ. ಅನುಕೂಲ ಮಾಡ್ಕೊಟ್ಟಿಲ್ಲ, ರೈತರಿಗೆ ಅನುಕೂಲ ಮಾಡ್ಕೊಟ್ಟಿಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಟ್ಟಿಲ್ಲ. ಆದ್ರಿಂದಲೇ 136 ಸೀಟಲ್ಲಿ ಮೆಜಾರಿಟಿಯಲ್ಲಿ ಬಂದಿರುವಂತದ್ದು. ಶ್ವೇತಾ ಯಾದವ್ ಅವರು ಗಟ್ಟಿಯಾಗಿ ಬಿಜೆಪಿನ ಪ್ರಶ್ನೆ ಕೇಳ್ತಾರಲ್ಲ, ಅದೇ ಶ್ವೇತಾ ಯಾದವ್ ಅವರಿಗೆ ಪ್ರಶ್ನೆ. ನನ್ನ ಆಡಿಯನ್ಸ್ಗೆ ಕಡೆ ಬಾರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಮಾತನಾಡೋಂಗಿದ್ರೆ ಮೈಕ್ ಮತ್ತೊಂದ್ಸತಿ ಈ ಕಡೆ ಬರೋದಿಲ್ಲ. ಎಲ್ಲರೂ ಒಟ್ಟಿಗೆ ಮಾತನಾಡ್ತೀರಿ ಅಂತಂದ್ರೆ ಕಾರ್ಯಕ್ರಮ ಮುಗಿಯೋವರೆಗೂ ತಾಳ್ಮೆಯಿಂದ ಇರಿ, ಆಮೇಲೆ ಆಚೆ ಏನಾದರೂ ಮಾತನಾಡ್ಕೊಳ್ಳಿ. ಪ್ರಶ್ನೆ ಅವ್ರಿಗೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳ್ಳೋ ವ್ಯವಧಾನ ಇರಬೇಕು. ಹಾಗಿಲ್ಲ ಅಂತಂದ್ರೆ ದಯಮಾಡಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ಬರಬಾರ್ದು ಮಾತು ಈ ಕಡೆಯಿಂದ ವಾಪಸ್. ಮತ್ತೊಂದ್ಸತಿ ಶ್ವೇತಾ ಯಾದವ್ ಅವ್ರಿಗೆ ಪ್ರಶ್ನೆ, ಅದಾದ್ಮೇಲೆ ವೀಣಾ ಅವರು, ಮಧುಮತಿ ಅವರು ಉತ್ತರ ಕೊಡ್ಲಿ. ಇದು ಬಿಜೆಪಿ ಪಕ್ಷದಿಂದ ಬರ್ತಿರುವ ಮತ್ತೊಂದು ಆರೋಪ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಕಾರಣಕ್ಕೆ ಡೆಲಿಬ್ರೇಟ್ ಆಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರಿಲೀಸ್ ಮಾಡುವಲ್ಲಿ ಹಣಕಾಸು ಇಲಾಖೆಯಿಂದ ವಿಳಂಬ ಆಗ್ತಾ ಇದೆ ಅನ್ನೋ ಆರೋಪ. ಇಲ್ಲೂ ಕೂಡ ಅದೇ ಕುರ್ಚಿ, ಇಲ್ಲೂ ಕೂಡ ಅದೇ ಬಣ ಬಡಿದಾಟ ಕಾರಣ ಅನ್ನೋ ಆರೋಪ. ನಾನು ಇದನ್ನ ಸ್ಟಾರ್ಟಿಂಗಲ್ಲೇ ನಾನು ಮೆನ್ಷನ್ ಮಾಡಿದೆ. ಯಾಕೆ ಅಂತ ಅಂದರೆ, ಈ ಎರರ್ ಅಂತ ಬರ್ತದಲ್ಲ, ಹ್ಯಾಂಡ್ಲರ್ಸ್ ಅಂತೆಲ್ಲ ಹೇಳ್ತಾರಲ್ಲ ಸ್ಟೇಟ್ಮೆಂಟ್ಗಳು, ಅದರಲ್ಲೇ ಗೊತ್ತಾಗುತ್ತೆ ಯಾರು ಬಣ ಬಡಿದಾಟ, ಯಾರು ಬಣದವರು, ಯಾರಿಗೆ ಆಪೋಸಿಟು ಅಂತ. ಅದು ಕಾಂಗ್ರೆಸ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು. ಇವಾಗ ಡಿ.ಕೆ. CM ಅಂತ ಯಾರಪ್ಪ, ಡಿ.ಕೆ. ಅವ್ರನ್ನ CM ನಾನು ರಿಸೀವ್ ಮಾಡಿದೆ ಅಂತ ಯಾರ ಪೇಜಿಂದ ಬಂದಿತ್ತು? ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ಅವ್ರು ಹೇಳಿದ್ರು, ನಿಮ್ಮ ಸಮ್ಮಿಶ್ರ ಸರ್ಕಾರ ಯಾಕೆ ಬಿದ್ದೋಯ್ತು, ನೀವೇನ್ ಮಾಡಿದ್ರಿ ಅಂತ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಕುಮಾರಣ್ಣ ಮೇಡಮ್, ಕಾಂಗ್ರೆಸ್ನವರಲ್ಲ. ಗೃಹಲಕ್ಷ್ಮಿ ಯೋಜನೆ ವಾಪಸ್. ನೀವು ಶ್ವೇತಾ ಯಾದವ್ ಅಲ್ಲ, ಅವ್ರು ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನೀವು ಮುಂದುವರಿಸಿ. ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಘೋಷಣೆ ಮಾಡಿ ನಾವು ಅಧಿಕಾರ ಹಿಡ್ದಿರ್ಲಿಲ್ಲಪ್ಪ.
ಆದ್ರೂ ನಾವು ಸರಾಯಿನ ಬ್ಯಾನ್ ಮಾಡಿದ್ವಿ. ಇದೇ ಮಹಿಳಾ ಸಬಲೀಕರಣ. ತಿಳ್ಕೊಳ್ಳಿ ಇದನ್ನ ಫಸ್ಟ್. ಕಾಂಗ್ರೆಸ್ನವರು ಡಿಪೆಂಡೆನ್ಸಿ ಕಳಿಸಿ 2,000 ಕೊಟ್ರೆ ಮಾತ್ರ ಮಹಿಳಾ ಸಬಲೀಕರಣ ಅನ್ಕೊಂಡಿದ್ದಾರೆ. ದೇವೇಗೌಡರು ಅವರ ಟರ್ಮ್ ನಲ್ಲಿ 33% ರಿಸರ್ವೇಶನ್ ತಂದಿದ್ದು. ಇದು ಮಹಿಳಾ ಸಬಲೀಕರಣ ಅಂತ ಅಂದ್ರೆ ನಿಮ್ಮ ಮಧುಮಿತಾ ಅವರು ಸರ್ಕಾರದ ನಡುವೆ ಇದೇ ಕಾಂಗ್ರೆಸ್ ಅವ್ರ ಜೊತೆ ನಾವು ಸರ್ಕಾರ ಮಾಡಿದಾಗ ಸಿಎಂ ಆಗಕ್ಕೆ ಕುಮಾರಣ್ಣನವ್ರನ್ನ ಅವರ ಕೆಲಸಕ್ಕೆ ಅಡಚಣೆ ಮಾಡಿ ಇಲ್ಲಿಂದ ಬೇರೆ ಪಾರ್ಟಿಗೆ ಇವ್ರನ್ನ ಕಳಿಸ್ಬಿಟ್ಟು MLA-ಗಳನ್ನ ಸರ್ಕಾರ ಬೀಳಿಸಿದ್ದು ಇದೇ ಕಾಂಗ್ರೆಸ್. ಕಮಿಂಗ್ ಬ್ಯಾಕ್ ಟು ಗೃಹಲಕ್ಷ್ಮಿ, ಈ ಸಿಸ್ಟಮ್ಯಾಟಿಕ್ ಫೇಲಿಯರ್ ಹೆಂಗಾಯ್ತು? ಡಿಸ್ಟರ್ಬ್ ಮಾಡ್ತಿದ್ದೀರಾ ಇವಾಗ. ಲಾಸ್ಟ್ ವಾರ್ನಿಂಗ್, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಲೆಟ್ಸ್ ಕಮ್ ಬ್ಯಾಕ್ ಟು ಆನ್ಸರ್ಸ್. ಓಕೆ, ಸಿಸ್ಟಮ್ಯಾಟಿಕ್ ಎರರ್ ಆಫ್ ದ ಸಿಸ್ಟಮ್ ಹೆಂಗಾಯ್ತು? ದುಡ್ಡು ಎಲ್ಲೋಯ್ತು? ಹೆಂಗ್ ಸ್ಕಿಪ್ ಆಯ್ತು? ಅದಕ್ಕೆ ಉತ್ತರ ಕೊಡ್ಲಿ. ಯಾವಾಗ ಕೊಡ್ತಾರೆ? ಮೇಡಮ್, 3 ದಿವಸ ಆಲ್ರೆಡಿ ಟೈಮ್ ತಗೊಂಡಿದ್ದಾರಲ್ವಾ? ಮುಗ್ಸ್ಲಿ ಅವರು. That's my only question. When are we getting answers? ಉತ್ತರ ಬೇಕು, that's it. ಈಗ ಬಡಬಡಿ ಈ ತರ ಮಾತಾಡ್ತಾ ಇದ್ರೆ ಸೊಲ್ಯೂಷನ್ ಸಿಗಲ್ಲ. ನಾವು ಈ ಸೆಷನ್ ಶುರುವಾಗಕ್ ಮುಂಚೆನೆ ಯಾರು ಮುಖ್ಯಮಂತ್ರಿಯನ್ನ ಚರ್ಚೆ, ನಾವು ಕೋಳಿ ಸಾರು ತಿಂದಿದ್ದಾಯ್ತು, ಉಪ್ಪಿಟ್ಟು ಬಜ್ಜಿನೂ ತಿಂದಿದ್ದಾಯ್ತು, ಎಲ್ಲ ಮುಗಿತು. ಸೆಷನ್ಗೆ ತುಂಬಾ ಖುಷಿಯಾಗಿ ನಾವಿಬ್ರು ಮುಂದಿನ 28ಕ್ಕೆ ಸರ್ಕಾರ ತರಕ್ಕೆ ಹೋಗ್ತಾ ಇದೀವಿ ಅಂತ CM DCM ಪ್ರೆಸ್ ಮೀಟ್ ಮಾಡಿದ್ದು ಆಯ್ತು. ಇದಾದ ಮೇಲೆ ಸದನದಲ್ಲಿ ಒಂದು ಚರ್ಚೆ ಬರುತ್ತೆ. ಮುಂದಿನ 5 ವರ್ಷ ನಾನೇ CM ಅಂತ ಬರುತ್ತೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇ CM ಅಂತ ಅಂದ್ಮೇಲೆ ಇದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DKC ಬಣ ಇಲ್ಲ ಇವ್ರ ಬಣ ಅಂತ ಯಾಕೆ ಬರ್ಬೇಕು ಪ್ರಶ್ನೆ? ಇದು ರಾಜ್ಯದ ದುಡ್ಡು, ರಾಜ್ಯದ ಜನತೆಗೆ ಸೇರ್ಬೇಕಾಗಿರೋಂತ ದುಡ್ಡು. ಇದನ್ನ ಅವ್ರು ಕೊಡ್ಬೇಕಾಗಿರೋಂಥದ್ದು ಫೈನಾನ್ಸ್ ಮಿನಿಸ್ಟರ್ ಆಗಿ CM ಅವ್ರ ಕರ್ತವ್ಯ. ಸೀಮಾ ಮೇಡಮ್, ಸುರ್ಬಿ ಅವ್ರ ಉತ್ತರ ಆಗ್ಲಿ, ಅದಾದ್ಮೇಲೆ ನೀವು ವೀಣಾ ಮೇಡಮ್. ಈ ಬಣ ಬಡಿದಾಟದ ಮತ್ತೊಂದು ಮಜಲು ಅಥವಾ ಮತ್ತೊಂದು ಸ್ವರೂಪವೇ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಗೃಹಲಕ್ಷ್ಮಿ ಯೋಜನೆಗೆ ಹಣ ಡಿಲೇ ಆಗ್ತಿರೋದು. ಇದು ನಾನು ಹೇಳಿರೋದು, ನೀವು ಹೇಳಿರೋದು ಅಲ್ಲ ಸ್ಮಿತಾ. ಇವತ್ತು ಸದನದಲ್ಲಿ ಚರ್ಚೆ ಆಗಿರುವಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದು ಕ್ಲಿಯರ್ ಆಗಿ ಹೇಳಿರುವಂಥದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳು ಅವ್ರದ್ದು ಜವಾಬ್ದಾರಿ, ಹಾಗಾಗಿ ಅಲ್ಲಿಂದ ಬಂದಿರುವ ಮಾಹಿತಿಯ ಪ್ರಕಾರವಾಗಿ ನಾವು ಹೇಳಿರುವಂಥದ್ದು ಅಂತ. ಇದು ಬಣ ಬಡಿದಾಟ ಅಲ್ವಾ? ಸರ್ಕಾರವನ್ನ ಈ ಬಣ ಬಡಿದಾಟದಲ್ಲಿ ಸರ್ಕಾರ ನಡೀತಾ ಇಲ್ಲ. ಕರ್ನಾಟಕದ ಮಹಿಳೆಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಬಲರಲ್ಲ, ಕರ್ನಾಟಕ ಸರ್ಕಾರ ನಿರ್ಬಲ. ಹಾಗಾಗಿ ನಾವು ಇರುವಂತಹ ಸರ್ಕಾರದಲ್ಲಿ ಯಾವುದೇ ಆದಂತಹ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇರುವಂತಹ ಫೋಕಸ್ ಇರೋದು ಮುಖ್ಯಮಂತ್ರಿ ಕುರ್ಚಿ, ಮುಖ್ಯಮಂತ್ರಿ ಕುರ್ಚಿ, ಮುಖ್ಯಮಂತ್ರಿ ಕುರ್ಚಿ. ಇವತ್ತು ಪ್ರತಿಪಕ್ಷವಾಗಿ ನಾವು ಕೇಳಿರುವಂತಹ ಪ್ರಶ್ನೆ ಬಹಳ ವ್ಯಾಲಿಡ್. ಇಲ್ಲಿರುವಂತಹ ಎಲ್ಲಾ ಮಹಿಳೆಯರವರು ಯಾರಾದ್ರೂ ಹೋಗಿ ಅಲ್ಲಿ ಸಚಿವ ಸ್ಥಾನದಲ್ಲಿ ನಿಂತಿದ್ರೆ ಅವರು ಉತ್ತರ ಕೊಡಕ್ಕೆ ಸಾಧ್ಯವಾಗ್ತಿತ್ತು. ಆದ್ರೆ ಇವತ್ತು ಅವ್ರು ಉತ್ತರ ಕೊಡಕ್ ಆಗಿಲ್ಲ. ಯಾಕೆಂದ್ರೆ ಇದೇ ಬಣ ಬಡಿದಾಟ, ಅಲ್ಲಿ ಇಂಟರ್ನಲ್ ಸ್ಯಾಬಟಾಜ್ ಆಗ್ತಾ ಇದೆ. ಅದನ್ನ ತಿರ್ಗಾ ಯಾವುದೇ ಆದಂತಹ ಮುಖ್ಯಮಂತ್ರಿಯ ವಿಷಯ ಚರ್ಚೆ ನಡೀತಿರೋದು 2.5 ವರ್ಷಗಳಿಂದ ಅದು ಬರ್ತಿರೋದು ಬಿಜೆಪಿಯಿಂದ ಅಂತ ಅಲ್ಲ, ಮಾಧ್ಯಮದಂತ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಆಯ್ತು ಶ್ವೇತಾ ಮೇಡಮ್, ನೀವು ಉತ್ತರ ಕೊಟ್ರಿ, ನಾವು ಕೇಳಿಸ್ಕೊಂಡಿದೀವಿ. ಶ್ವೇತಾ ಅವರೇ ನೀವು ಉತ್ತರ ಕೊಟ್ರಿ, ನಾವು ಕೇಳಿಸ್ಕೊಂಡಿದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಯಾಕಂದ್ರೆ ಮಾಧ್ಯಮದ ಮುಂದೆನೋ ಪ್ರೆಸ್ ಮೀಟ್ ಅಲ್ಲೋ ಅಥವಾ ಜನರ ಮುಂದೆ ಸುಳ್ಳು ಹೇಳಿರೋದಲ್ಲ, ಬದಲಾಗಿ ಕಲಾಪದ ಅವಧಿಯಲ್ಲಿ ಆನ್ ದ ಫ್ಲೋರ್ ಸುಳ್ಳು ಹೇಳಿದ್ದಾರೆ. ಹೀಗಾಗಿ ರಾಜೀನಾಮೆಯನ್ನ ಕೇಳ್ತಾ ಇದೆ ವಿರೋಧ ಪಕ್ಷ. ನೋಡಿ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ತಾ ಇರೋದು. ವಿಷಾದ ವ್ಯಕ್ತಪಡಿಸಿದ್ದಾರೆ, ಅಜಾಗೃತನ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಇದಾದ್ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು? ನೀವು ಕೇಂದ್ರದಿಂದ 108 ಪ್ರಾಮಿಸ್ ಮಾಡಿದ್ರಲ್ಲ, ಇವ್ರು ಹೇಳ್ತಾ ಇದ್ರು ಬಣ ಬಡಿದಾಟ. ನಮ್ದು ಯಾವುದೇ ಬಣ ಇಲ್ಲ, ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ನೀವು ಟ್ಯಾಗ್ ಲೈನ್ ಮಾಡ್ತಾ ಇದ್ದೀರಾ. ನೀವು ಮಾತಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿಲ್ಲ. ನೀವೆಲ್ಲ ಮಾತಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿಲ್ಲ. ನೀವು ದಯಮಾಡಿ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳುವಂತ ತಾಳ್ಮೆ ಇರಲಿ. ಬಿಜೆಪಿ ಕೇಳ್ತಾ ಇದೆಯಾ ಮುಖ್ಯಮಂತ್ರಿ ಸ್ಥಾನನ? ಕೇಳ್ತಿರೋದು ಅವರು. ಅದನ್ನ ಹೇಳ್ಬೇಡಿ ನೀವು. ನಿಮ್ಮ ಪಕ್ಷದಲ್ಲಿ ಬಣ ಬಡಿದಾಟ ಯಾವುದೇ ರೀತಿಯಾದ ಬಣ ಬಡಿದಾಟ ಇಲ್ಲ. ಇಲ್ಲಿ ಒಬ್ರು ನಿಮಗೆ ಪ್ರಶ್ನೆ ಕೇಳಿದ್ರು, ಯಾಕೆ ಇವತ್ತು ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು ಅಂತ ಕೇಳಿದ್ರು. ಯಾಕೆ ಬಿದ್ದೋಯ್ತು ಹಂಗಂದ್ರೆ ನಿಮ್ಮಲ್ಲಿ ಕಡೆಯ
ನಿಮಿಷ, ಕಡೆಯ 2 ನಿಮಿಷ ಉತ್ತರದ ಬಗ್ಗೆ ಮಾತಾಡೋಣ. ಮಧುಮಿತಾ ಅವ್ರು ಹೇಳ್ದಾಗೆ ಸುರಭಿ ಅವರೇ ಪ್ರಶ್ನೆ ಕೇಳಿದಾಗ ಮಧುಮಿತಾ ಅವ್ರು ಹೇಳ್ದಾಗೆ ಉತ್ತರದ ಬಗ್ಗೆ ಫೋಕಸ್ ಮಾಡೋಣ. ಸೀಮಾ ಅವರಿಂದ ಪ್ರಾರಂಭ ಆಗಿ ಬರೋಣ ಎಲ್ಲ ರಿಯಾಕ್ಷನ್ ಬೇಕು. ವೀಣಾ ಮೇಡಮ್ ಸೀಮಾ ಅವರಿಂದ ಪ್ರಾರಂಭ ಮಾಡಿ. ಸುರಭಿ ಅವರ ಕೇಳಿಸ್ಕೊಳ್ಳಿ ಪ್ಲೀಸ್. ಸುರಭಿ ಅವರ ಕೇಳಿಸ್ಕೊಳ್ಳಿ. ಸೀಮಾ ಕೌಸರ್ ಅವ್ರಿಗೆ ಪ್ರಶ್ನೆ. ಸೀಮಾ ಕೌಸರ್ ಸುರಭಿ ಅವರೇ ಥ್ಯಾಂಕ್ ಯು. ವೀಣಾ ಮೇಡಮ್ ಎಲ್ಲರದು ಮೈಕ್ ಆಫ್ ಆಗಿದೆ. ಕಡೆದಾಗಿ 2 ಪ್ರಶ್ನೆ. 2 ತಿಂಗಳ ಹಣ ಬರುತ್ತಾ ಇಲ್ವಾ? ಬಾಕಿ ಹಣ ಯಾವಾಗ ಬರುತ್ತೆ? ಸೀಮಾ ಅವರು, ಅದಾದ್ಮೇಲೆ ವೀಣಾ ಅವರು. ಸೀಮಾ ಅವರು ಪ್ರಾರಂಭ ನೋಡಿ. ಇವಾಗ ಹೇಳಿದರೆ ಮೇಡಮ್ ಹೇಳಿದ್ದಾರೆ, ನಾವೆಲ್ಲ ಚರ್ಚೆ ಮಾಡಿ ಆದಷ್ಟು ಬೇಗ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಇವಾಗ ನಾನು ಇವ್ರಿಗೆ BJP ಅವ್ರಿಗೆ ಮತ್ತು ಅಶೋಕ್ ಅವ್ರಿಗೆ ಎಲ್ಲರಿಗೂ ಕೇಳೋದು ಒಂದೇ ಪ್ರಶ್ನೆ ಏನಂತಂದರೆ, ಅವರು ಬಂದು ನೈತಿಕತೆ ಹೊಣೆ ಹೊತ್ತು ನಾನು ಒಪ್ಕೊಂಡಿದ್ದೀನಿ, ತಪ್ಪಾಗಿದೆ, ಆದರೂ ಕೊಡ್ತೀನಿ ಅಂತ ಹೇಳಿದ್ರು ಇಷ್ಟೊಂದು ಒಂದು ಕ್ರೂರ ರೀತಿಯಲ್ಲಿ, ಒಂದು ನೀಚ ರೀತಿಯಲ್ಲಿ ಅವರು ಇಷ್ಟೊಂದು ಜಾಸ್ತಿ ವೀಣಾ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್. ವೀಣಾ ಮೇಡಮ್ ಆಯ್ತು. ಥ್ಯಾಂಕ್ ಯು ಮೇಡಮ್. ವೀಣಾ ಮೇಡಮ್ ನೋಡಿ, ಇಲ್ಲಿ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ. ಇವತ್ತು ಉಪಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನಾವು ಇದನ್ನ ಮಾಹಿತಿ ತಗೋಬೇಕು ಅಂತ ಹೇಳಿದ್ರು. ಅಲ್ಲಿ ಕೇಂದ್ರದಲ್ಲಿ ನಾವು ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ಅವರು ಕೂಡ ಸಾಕಷ್ಟು ಲೆಕ್ಕಗಳನ್ನ ಕೊಟ್ಟು ಲೋಪದೋಷಗಳನ್ನ ಮಾಡಿರ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಹೇಳ್ಬೇಕಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೈನಾನ್ಸ್ ಮಿನಿಸ್ಟರ್ ನಾನು ಮಾತಾಡ್ತಾ ಇದ್ದೀನಿ. ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಚರ್ಚೆಗೆ ಸಮಯ ಇದೆ ಇಷ್ಟೇನೆ. ಥ್ಯಾಂಕ್ ಯು ಸುರಭಿ ಅವರೇ, ವೀಣಾ ಮೇಡಮ್ ಥ್ಯಾಂಕ್ ಯು, ಮಧುಮಿತಾ ಅವರೇ ಥ್ಯಾಂಕ್ ಯು, ಶ್ವೇತಾ ಅವ್ರು ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಸರ್ಕಾರ ಥ್ಯಾಂಕ್ ಯು. ವಾಯ್ಸ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ಕಾರದ ಮೇಲೆ ಭರವಸೆ ಇರೋದು. ಥ್ಯಾಂಕ್ ಯು ಸುರಭಿ ಅವರೇ ಥ್ಯಾಂಕ್ ಯು. ಪಂಚ ಗ್ಯಾರಂಟಿಗಳ ಬಲದ ಮೇಲೆ ನಿರ್ಮಾಣವಾದ ಸರ್ಕಾರ. ವಾಯ್ಸ್ ಹೋಗ್ತಾ ಇಲ್ಲ. ಪಂಚ ಗ್ಯಾರಂಟಿಗಳ ಬಲದ ಮೇಲೆ ನಿರ್ಮಾಣವಾಗಿರೋ ಸರ್ಕಾರ. ಮಹಿಳೆಯರು ವಿಶೇಷವಾಗಿ ವಿಶ್ವಾಸ ಇಟ್ಟಿರೋದು. ತಿಂಗಳಿಗೆ 2,000 ರೂಪಾಯಿ ಬರುತ್ತೆ, ಮನೇಲಿ ಚಿಕ್ಕ ಪುಟ್ಟ ಖರ್ಚಾಗುತ್ತೆ ಅಂಥೇಳಿ. ಡಿಲೇನೋ, ಎರರೋ, ಸ್ಕಿಪ್ಪೋ, ಮತ್ತೊಂದೋ ಮಗದೊಂದೋ ಈ ಕಾಂಪ್ಲಿಕೇಟೆಡ್ ಆನ್ಸರ್ ಇಲ್ಲದೆ ಸಿಂಪಲ್ ಆಗಿ ಯಾವಾಗ ಬರುತ್ತೆ, ಇನ್ನು ಮುಂದೆ ತಪ್ಪಾಗದೇ ಇರೋ ರೀತಿಯಲ್ಲಿ ಹೇಗೆ ಇದನ್ನು ಜಾರಿಗೆ ತರ್ತೀವಿ, ಇಷ್ಟು ಸಿಂಪಲ್ ಉತ್ತರ ಸರ್ಕಾರದ ಕಡೆಯಿಂದ ಬರಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.